ಸುಗ್ರೀವರಾಜ, ಬೇಗ ಬಾ ಬೇಗ ಬಾ. ಆಂಜನೇಯ, ಸಮಾಚಾರವೇನು? ಒಡೆಯ, ಇವರೇನು ಸಾಮಾನ್ಯರಲ್ಲ, ಜಗದೊಡೆಯರಾದ ಶ್ರೀರಾಮ ಲಕ್ಷ್ಮಣರು. ಇವರಲ್ಲಿ ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ಹಾಗೆ ಆಗಲಿ ಆಂಜನೇಯ. ಜಯ ಜಯ ಶ್ರೀರಾಮ ರಾಮ ರಾಮ ರಾಮ. ಪ್ರಭು ರಾಮಚಂದ್ರ, ಜಯ ಜಯ ರಾಮ ಏಕನ ಸಾಮ. ಜಯ ಜಯ ರಾಮ ಏಕನ ಸಾಮ. ಜಯ ಜಯ ಶ್ರೀರಾಮ ರಾಮ. ಜಯ ಜಯ ಶ್ರೀರಾಮ ರಾಮ. ಪ್ರಭು ರಾಮಚಂದ್ರ, ಅಹಲ್ಯೆಯ ಶಾಪ ವಿಮೋಚನ ರಾಮ. ಅಹಲ್ಯೆಯ ಶಾಪ ವಿಮೋಚನ ರಾಮ. ವಿಶ್ವಾಮಿತ್ರರ ಯಾಗವ ಕಾಯ್ದವ. ವಿಶ್ವಾಮಿತ್ರರ ಯಾಗವ ಕಾಯ್ದವ. ದಾನವಿ ಮಾತನ ಹೇ ರಘುರಾಮ. ದಾನವಿ ಮಾತನ ಹೇ ರಘುರಾಮ. ಜಾನಕಿ ಕರ ಪಿಡಿದ ಶ್ರೀರಾಮ. ಜಾನಕಿ ಕರ ಪಿಡಿದ ಶ್ರೀರಾಮ. ಜಯ ಜಯ ರಾಮ ಏಕನ ಸಾಮ. ಜಯ ಜಯ ರಾಮ ಏಕನ ಸಾಮ. ಜಯ ಜಯ ಶ್ರೀರಾಮ ರಾಮ. ಜಯ ಜಯ ಶ್ರೀರಾಮ ರಾಮ ರಾಮ. ಪ್ರಭು ಶ್ರೀರಾಮಚಂದ್ರ, ನಮಸ್ಕರಿಸುವೆನು. ರಾಜ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರವೆಲ್ಲ ಕುಶಲವೇ? ಪ್ರಭು, ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ಬರಲು ಅಣ್ಣನಾದ ವಾಲಿಯು ಆತನೊಡನೆ ಯುದ್ಧಕ್ಕೆ ನಿಂತನು. ಆಗ ದುಂದುಬಿ ರಾಕ್ಷಸನು ಹಿಂದಕ್ಕೆ ಸರಿಯಲು ಆತನನ್ನು ಅಣ್ಣನು ಅಟ್ಟಿಸಿಕೊಂಡು ಹೋದನು. ನಾನು ಸಹ ಅಣ್ಣನನ್ನು ಹಿಂಬಾಲಿಸಿದೆನು. ಆದರೆ ಅವರು ಒಂದು ಗುಹೆಯೊಳಗೆ ಸೇರಿದರು. ವರ್ಷ ಕಾಲವಾದರೂ ಗುಹೆಯಿಂದ ಯಾರೂ ಬರಲಿಲ್ಲ. ನಾನು ಆ ಗುಹೆಯ ಬಾಗಿಲಲ್ಲಿ ಕಾವಲಿಗಾಗಿ ಕುಳಿತಿದ್ದೆನು. ಒಂದು ಸಾರಿ ಪ್ರವಾಹದಲ್ಲಿ ರಕ್ತವು ಗುಹೆಯಿಂದ ಹೊರಗೆ ಬಂದಿತ್ತು. ನಾನು ನಮ್ಮಣ್ಣನೇ ಸತ್ತನೆಂದು ತಿಳಿದು ಆ ಗುಹೆಯ ಬಾಗಿಲಿಗೆ ಬೃಹದಾಕಾರವಾದ ಬಂಡೆಯನ್ನಿಟ್ಟು ಅಲ್ಲಿಂದ ಕಿಷ್ಕಿಂಧ ನಗರಕ್ಕೆ ಬಂದು ರಾಜ್ಯವನ್ನು ನೋಡಿಕೊಳ್ಳುತ್ತಿದ್ದನು. ನಮ್ಮಣ್ಣನು ದುಂದುಬಿಯನ್ನು ಸಂಹರಿಸಿ ಹೊರಗೆ ಬಂದು ನೋಡಿದಾಗ ನಾನಿಲ್ಲದನ್ನು ಕಂಡು ಕುಪಿತಗೊಂಡು ನನ್ನನ್ನು ಸಂಹರಿಸಲು ಪಟ್ಟಣಕ್ಕೆ ಹುಡುಕಿ ಬಂದನು. ಆತನಿಂದ ನಾನು ತಪ್ಪಿಸಿಕೊಂಡು ಇಲ್ಲಿಗೆ ಬಂದಿರುವೆನು. ಅಲ್ಲದೆ ಆತನು ಇಲ್ಲಿಗೆ ಬರಲಾರನು. ಶ್ರೀರಾಮಚಂದ್ರ, ಆತನು ಇಲ್ಲಿಗೆ ಬರದಿರಲು ಕಾರಣವೇನು ಸುಗ್ರೀವರಾಜ? ದುಂದುಬಿಯನ್ನು ಸಂಹರಿಸಿ ಅವನ ಕಳೆಯ ಬರಹವನ್ನು ಕಿತ್ತೆಸೆಯುವಾಗ ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿದ್ದವು. ಇದನ್ನು ಕಂಡು ಕುಪಿತಗೊಂಡ ಮತಂಗ ಮಹರ್ಷಿಗಳು ನನ್ನ ಆಶ್ರಮವನ್ನು ಯಾರು ಅಪವಿತ್ರಗೊಳಿಸಿದರೋ
ಅವರು ಇಲ್ಲಿಗೆ ಬಂದರೆ ಸಹಸ್ರ ತಲೆ ಓಡಾಗುವುದೆಂದು ಶಾಪವಿತ್ತರು. ಆದ್ದರಿಂದ ನಮ್ಮಣ್ಣನು ಇಲ್ಲಿಗೆ ಬರಲಾರನು. ಅದು ಅಲ್ಲದೆ ನನ್ನ ಪತ್ನಿಯನ್ನು ಅವನು ಅಪಹರಿಸಿರುವನು ದೇವ. ಆತನು ಶಿಕ್ಷಿಕಾತನೇ ಸರಿ. ಆ ವಾಲಿಯನ್ನು ಬರಮಾಡು. ಆತನನ್ನು ಸಂಹರಿಸಿ ನಿನಗೆ ಗಿಸ್ಸಿಂದ ರಾಜ ಪಟ್ಟವನ್ನು ಕಟ್ಟುವೆನು. ಪ್ರಭು, ಆತನು ಅದ್ಭುತ ಪರಾಕ್ರಮಿ. ಆತನನ್ನು ಸಂಹರಿಸುವುದು ಅಷ್ಟು ಸುಲಭದ ಮಾತಲ್ಲ. ಅದು ಅಲ್ಲಿ ಕಾಣುವ ಸಪ್ತಾಳ ಮರಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದ ಮರಣವೆಂದು ಮತಂಗ ಮಹರ್ಷಿಗಳು ಆತನಿಗೆ ಶಾಪವಿತ್ತಿರುವರು. ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು ದೇವ. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಈ ಸಪ್ತತಾಳಕ್ಕೆ ಈ ಬಾಣವನ್ನು ಜಯಿಸುವೆನು. ಈಗಲಾದರೂ ನಿನಗೆ ಸಮಾಧಾನವಾಗಿದೆ. ಆಗಲಿ ಇದೆ ಮಹಾನುಭಾವ. ಕರೆಯ ವಾಲಿಯನ್ನು ಯುದ್ಧಕ್ಕೆ. ಹಾಗೇ ಆಗಲಿ. ಇಲ್ಲವೋ ಹೋಳಿಯೇ, ಎಲ್ಲಿ ಅಡಗಿ ಕುಳಿತಿರುವೆಯೋ ಬಾರೋ, ನನ್ನೊಡನೆ ಯುದ್ಧವನ್ನು ಮಾಡು. ಹೇಳಲವೋ ಹಾರಿ ಸುಗ್ರೀವ, ನನ್ನ ಹಲವಾರು ಸೋದರು ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವೆಯ? ಬಾರು, ಈ ನಾಳನ್ನು ನಮ್ಮ ಸಮಾಧಾನದಲ್ಲಿ ನನ್ನ ಶಿರವನ್ನು ಕರೆಯಲು ಹಾದಿಗೆ ನಿನ್ನ ಆಯಸ್ಸುವ ಮುಗಿಯಿತೆಂದುತ್ತಳೆ. ನನ್ನ ಅಂತ್ಯಸ್ಥ ನಮಸ್ಕಾರಕ್ಕೆ ಹೋಗಿ ಎಲ್ಲವನ್ನು ಸಿದ್ಧಪಡಿಸಿ ಬಾರೋ ಯುದ್ಧಕ್ಕೆ. ದುರಕ್ಕಾರಕ್ಕೆ ತಪ್ಪ ಫಲವನ್ನು ಅನುಭವಿಸು. ನಾನು ಹೋಗುವೆನು. ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಒಡೆಯ, ಒಡೆಯ, ಬಹಳ ಪೆಟ್ಟುಗಳು ಬಿದ್ದಿವೆ ಒಡೆಯ. ಅಯ್ಯೋ ರಾಮಚಂದ್ರ, ಇವರ ಸಹವಾಸವೂ ಬೇಡ, ಈ ಒಡೆತಗಳೂ ಬೇಡ. ಯಾವ ದಾರಿಯಲ್ಲಿ ಬಂದರೋ ಅವರನ್ನು ಆ ದಾರಿಯಲ್ಲೇ ಕಳಿಸಿಬಿಡು. ಒಡೆಯ, ಇದರಲ್ಲೇನೋ ಸಮಾಚಾರವಿದೆ. ಸ್ವಲ್ಪ ತಾಳು, ಸ್ವಲ್ಪ ತಾಳು. ಪ್ರಭು ರಾಮಚಂದ್ರ, ಏನೀ ವಿಷಮ ಪರೀಕ್ಷೆ ಸ್ವಾಮಿ? ಮಾರುತಿ, ಈವರ ಮುಖವು ಒಂದೇ ರೀತಿ ಕಂಡದ್ರಿಂದ ನಾನು ಬಾಣವನ್ನು ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಆದ ಕಾರಣ ಆ ವಾಲಿಯನ್ನು ಯುದ್ಧಕ್ಕೆ ಕರೆ ನಾನು ಆತನನ್ನು ಸಂಹರಿಸಿನು. ಲಕ್ಷ್ಮಣ, ಒಂದು ಪುಷ್ಪಮಾಲೆಯನ್ನು ಧರಿಸು. ಕರೆ ಆ ವಾಲಿಯನ್ನು ಯುದ್ಧಕ್ಕೆ. ಹಾಕ್ರಿ, ನೀವು ಹಾಕ್ರಿ. ಯಾರವ ಏನೀ ಸಂತೋಷ ಒಡೆಯ? ಆಂಜನೇಯ, ಪುಷ್ಪಮಾಲೆಯನ್ನು ಧರಿಸಿದ ಮೇಲೆ ನನಗೆ ನವ ಚೈತನ್ಯವು ಬಂದಂತಾಗಿದೆ. ಒಡೆಯ, ಇದು ಪುಷ್ಪಮಾಲೆಯಲ್ಲ, ವಿಜಯದ ಮಾಲೆ. ತಡವೇತಕ್ಕೆ? ಕರೆಯ ವಾಲಿಯನ್ನು ಯುದ್ಧಕ್ಕೆ. ಖಂಡಿತವಾಗಿ ಕರೆಯಲೇ. ಕರೆ ಒಡೆಯ. ಈ ಸಾರಿ ನನಗೆ ಒದೆ ಬೀಳುವುದಿಲ್ಲ ತಾನೆ? ಯಾವುದೂ ಇಲ್ಲ ಒಡೆಯ, ಈ ಸರಿ ನಿನಗೆ ಜಯವಾಗುವುದು. ಹಾಗೆ ಆಗಲಿ. ಎಲ್ಲವೋ ವಾಲಿಯೇ, ಎಲ್ಲವೋ ವಾಲಿಯೇ, ಈಗ ತಾನೇ ನನ್ನಿಂದ ಗೆದ್ದನೆಂದು ತಿಳಿದು ಬೀಗ ಬೇಡ, ಬೀಗ ಬೇಡ. ಬಾರೋ, ನನ್ನನ್ನು ಯುದ್ಧ ಮಾಡು. ಬಾರೋ ಯುದ್ಧಕ್ಕೆ. ಈಗ ತಾನೇ ನನ್ನಿಂದ ಸೋತು ಅಡಗಿರಿದ್ರು ನೀನು ಮತ್ತೆ ಯುದ್ಧಕ್ಕೆ ಕರೆತರು ನೋಡಿದರೆ ನಿನಗೆ ಯಾರೋ ಬೆಂಬಲಿಗರನ್ನು ತೋಚುತ್ತಿದೆ. ಆ ಬೆಂಬಲಿಗರನ್ನು ಬರಮಾಡು, ಅವರನ್ನು ಸಂಹರಿಸಿ ಆ ನಂತರ ನಿನ್ನನ್ನು ನೋಡಿಕೊಳ್ಳುವೆನು. ಮೊದಲು ನನ್ನನ್ನು ಯುದ್ಧ ಮಾಡಿ ಗೆಲ್ಲು, ಆಮೇಲೆ ಅವರ ವಿಚಾರವಿರಲಿ. ಬಂಡತನವ ನಿಲ್ಲಿಸು,
ಯಾರು? ನಾನೇ ದಶರಥನ ಪುತ್ರನು ಶ್ರೀರಾಮಚಂದ್ರನೆಂದು ಕರೆಯುವರು. ಬಾಣ ಪ್ರಯೋಗ ಮಾಡಲು ಕಾರಣವೇನು? ನೀನು ಮಾಡಿದ ಅಪರಾಧಕ್ಕಾಗಿ, ನೀನು ನಿನ್ನ ತಮ್ಮನ ಹೆಂಡತಿ ಅಪರಾಧಿಸಕ್ಕಾಗಿ ನಿನಗೆ ಮಕ ನೋಡಿ ಬಾಣವನ್ನು ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣವನ್ನು ಪ್ರಯೋಗ ಮಾಡಿರುವೆನು. ಶ್ರೀರಾಮ ಪ್ರಭುವೇ, ಕಪಿಗಳಾದ ನಮಗೆ ವಾಯು ವರಸೆಗಳಿಲ್ಲವೆಂದು ಜ್ಞಾನಿಯಾದ ನಿಮಗೆ ತಿಳಿದಿಲ್ಲವೇ? ಹಾಗೂ ನನ್ನ ತಮ್ಮನಾದ ಸುಗ್ರೀವನನ್ನು ಸಖ್ಯ ಮಾಡಲು ಕಾರಣವೇನು? ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ಅಡವಿಯಲ್ಲಿ ಸಂಚರಿಸುವಾಗ ಪಾಪಿಯಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರುವುದರಿಂದ ಸುಗ್ರೀವರಾಜನನ್ನು ಸತ್ಯವನ್ನು ಬೆಳೆಸಬೇಕಾಯಿತು. ರಾಮಪ್ರಭುವೇ, ಈಗಲೂ ನಿನಗೆ ಬದುಕಬೇಕು ಅಂತ ಆಸೆ ಇದ್ದರೆ ಹೇಳು. ಅಲ್ಲ ಶ್ರೀರಾಮಪ್ರಭುವೇ, ಮೊದಲೇ ವಿಷಯವನ್ನು ನನಗೆ ತಿಳಿಸಿದರೆ ಕ್ಷಣಾರ್ಥದಲ್ಲಿ ಆ ದಸಕಂಠ ರಾವಣ ತಂದು ನಿಮ್ಮ ಕಾತಡಿ ಅರ್ಪಿಸುತ್ತಿದ್ದರು. ಈಗ ಆ ಕಾರ್ಯವು ನನ್ನ ತಮ್ಮನಾದ ಸುಗ್ರೀವನಿಂದ ಸಾಧ್ಯವೇ? ಈಗಲೂ ನಿನಗೆ ಬದುಕಬೇಕು ಅಂತ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆ. ಇಲ್ಲ ಶ್ರೀರಾಮ, ಬದುಕಬೇಕೆಂಬ ಆಸೆ ಇಲ್ಲ, ಆದರೆ ನನ್ನದೊಂದು ಕಾರ್ಯ ನಡೆಸಿಕೊಡುವಿರ? ಹೇಳುವ ನಾವು. ನನ್ನ ಮಗನಾದ ಅಂಗದನನ್ನು ಸಂಪೂರ್ಣ ಸಂರಕ್ಷಿಸುವ ಹೊಣೆಯು ನಿಮ್ಮದಾಗಿರುವುದು. ನಿಮ್ಮ ಬಾಣದಿಂದಲೇ ನಾನು ಅಂತ್ಯ ಹೊಂದಿವೆ. ತಥಾಸ್ತು. ಜನಕ ನೀಗಿದೆಯ ಈತನೆ ಈತನೆ ಮರಣವ ನೀಗಿದೆಯ ಮರಣವ ನೀಗಿದೆಯ ಈತನೆ ಈತನೆ ಮರಣವ ನೀಗಿದೆಯ ದೀನನಾದ ಎನ್ನ ತೊರೆದು ಪರಲೋಕವನು ಸೇರಿದ ಜನಕ ದೀನನಾದ ಎನ್ನ ತೊರೆದು ಪರಲೋಕವನು ಸೇರಿದ ಜನಕ ಕಾಯುವರಾರೋ ನಮ್ಮನೇಗ ಕಾಯುವರಾರೋ ನಮ್ಮನೇಗ ಪಾಪಿಯಾದೆನು ನಾ ಜನಕ ಪಾಪಿಯಾದೆನು ನಾ ಮರಣವ ನೀಗಿದೆಯ ಈತನೆ ಈತನೆ ಮರಣವ ನೀಗಿದೆಯ ಜನಕ 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 ಹಾ ಜನಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದೆಯಾ? ಹಾ ಮುಂದೇನು ಗತಿ? ಹಾ ಶ್ರೀರಾಮಚಂದ್ರ, ನಮ್ಮ ತಂದೆಯನ್ನು ಯಾವ ಅಪರಾಧಕ್ಕಾಗಿ ಸಂಹರಿಸಿದೆ ದೇವ? ಅಂಗದ ಕುಮಾರ, ನಿಮ್ಮ ತಂದೆ ಮಾಡಿದ ಅಪರಾಧಕ್ಕಾಗಿ ಸರಿಯಾದ ಶಿಕ್ಷೆಯನ್ನೇ ಅನುಭವಿಸಿದನು. ನಿನ್ನ ಕಾಪಾಡುವ ಭಾರವು ನನ್ನದು. ಆಗಲಿ ಶ್ರೀರಾಮಚಂದ್ರ. ಸುಗ್ರೀವರಾಜ ಅಂಗದ ಕುಮಾರ ಅಂಗದನ್ನು ಕರೆದು ಸಮಾಧಾನಪಡಿಸಿಕೊಂಡು ಅಂಗದ ಕುಮಾರನನ್ನು ಕರೆದುಕೊಂಡು ಹೋಗು. ನಿಮ್ಮ ಅಣ್ಣನಾದ ವಾಲಿಯನ್ನು ಪ್ರತಿಕ್ರಿಯೆಯನ್ನು ಮುಗಿಸಿ ಕಿಷ್ಕಿಂದಿಗೆ ಹೊರಡು. ಹಾಗೆ ಆಗಲಿ ರಾಮಚಂದ್ರ. ಲಕ್ಷ್ಮಣ, ಕಿಷ್ಕಿಂದಿಗೆ ಹೋಗಿ ಸುಗ್ರೀವರಾಜನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಅಂಗದ ಕುಮಾರನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ಬೇಗ ಬರುವನಾಗು. ಆಗಬಹುದು ಅಣ್ಣ. ಸುಗ್ರೀವರಾಜ, ನಿಮ್ಮ ವಾನರ ಶಾಸ್ತ್ರ ಆರಾಧನೆ ಮುಗಿಸಿ ಸೀತಾನ್ವೇಷಣ ಕಾರ್ಯಕ್ಕೆ ಯಾವಾಗ ಬರುವಿರಿ? ಪ್ರಭು, ಮುಂದಿನ 3 ತಿಂಗಳು ಮಳೆಗಾಲವಾದ್ದರಿಂದ ಮಳೆಗಾಲ ಕಳೆದ ನಂತರ ಸೀತಾಸ್ವಿನ ಕಾರ್ಯಕ್ಕೆ ಹೊರಡೋಣ. ನಿಮಗೆ ಶುಭವಾಗಲಿ, ಹೋಗಿ ಬನ್ನಿ. ಹಾಗೆ ಆಗಲಿ.
நான் வேண்டா பரியா சீதா ஜானகி ನಿರುಮುಡಿ ಗಗನದೊಳಾರುತೆ ನಿರುಮುಡಿ ಗಗನದೊಳಾರುತೆ ಪಡನಡಿವಿಗ ಬಳಿಕಲ್ ಲೋಲ ಲೋಚನೆಯುಗಳ ಕುಡಿಮಿಂಚಂ ಕೆದರಿದೆ ಕುಡಿಮಿಂಚಂ ಕೆದರಿದೆ ನೀನೇಕೆ ಮಾರನ ಪದಕ್ಕೆ ಬಾಲೆ 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 ಬಾಲ ಜಾಲಕಿ ಲೀಲಾ ಕುಂತಲನೆ ಬಾಲೆ ಬಾಲೆ ಬಾಲ ಜಾಲಕಿ ಲೀಲಾ ಕುಂತಲನೆ ಮೂಲಲ್ಲಾನೆ ಬಾಲೆ ಮೂಲಲ್ಲಾನೆ ಬಾಲೆ ಲೀಲೆಯ ತಿಳಿಯಾದೆ ಮೋರು ಜಾತಿ ಸೀತೆಗಳ ಕಾವ್ಯನ ಬರಿಯ ಸೀತಾ ಜಾನಕಿ ಲಕ್ಷ್ಮಣ ಜಾನಕಿಯನ್ನು ಕಳೆದುಕೊಂಡು ದಿನಗಳೆಲ್ಲ ಕಳೆದಂತೆ ನನ್ನ ಮನಸ್ಸು ಹಗುರವಾಗುತ್ತಿರುವುದು. ಲಕ್ಷ್ಮಣ ಅಣ್ಣ, ನಿನ್ನಲ್ಲಿ ಕೆಲವು ವಿಚಾರವನ್ನು ತಿಳಿಸುವೆನೋ ಈಗ ಬಾ. ಅನುಜಾತ ವಿಕಾಸಿತ ವನಜಾತ ಲೋಚನ. ಲಕ್ಷ್ಮಣ ಅನುಜಾತ ವಿಕಾಸಿತ ವನಜಾತ ಲೋಚನ ತಿಳಜಾತ ನಡೆಗೈದೋ ಮನಲಿಯನು ಬೆಳೈ ಅನುಜಾತ ಗುಣ ಪೂರಿತ ಮಾನಿತನೆ ಕೇಳೋ ಅನುಜಾ. ಲಕ್ಷ್ಮಣ ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್ ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್ ಅನುಮೀತು ಗ್ರೀವ ಅನುಮಾನಿತನೆ ಮೇಣೋ ಅನುಜಾತ ಗುಣ ಪೂರಿತ ಮಾನಿತನೆ ಕೇಳೋ ಅನುಜಾ. ಲಕ್ಷ್ಮಣ, ವಾಲಿಯ ವಧೆಯಾಗಿ ವರ್ಷವಾದರೂ
ಸೀತಾನ್ವೇಷಣ ಕಾರ್ಯದಲ್ಲಿ ವಿಳಂಬರಾಗಿರಲು ಸುಗ್ರೀವರಾಜನನ್ನು ನೀನು ಎಚ್ಚರಿಸಿ ಬಾ. ಹೋಗಲ್ಲಿಂದ ಈಗಲ ಸುಗ್ರೀವನಿಗೆ ಹೋಗುವೆನ ಜವದೊಳ ಧಾರಣದಿ ಮೇಲಾದ ಪಡವಿಯೇ ಧಾರಣದಿ ಮೇಲಾದ ಪಡವಿಯೇ ಕೂಡಿ ಮೆರೆಯುತ್ತಲಿರುವ ಚರಿತವಂ ಮರದಿಹ ಮರದಲ್ಲಿ ಬಂದು ಶಿಕ್ಷೆ ಹೋಗುವೆನ ಜವದೊಳ ಗಜ ಈಗಲೇ ಸುಗ್ರೀವ ನಡೆಗೆ ಹೋಗುವೆನ ಜವದೊಳ ಗಜ. ನಮ್ಮಿಂದ ಉಪಕೃತನಾದ ಸುಗ್ರೀವನು ಸುಮ್ಮನಿರುವುದು ನೋಡಿದರೆ ಅವನು ಶ್ರೀಲೋಲನಾಗಿರುವನು. ಅಪ್ಪಣೆಯನ್ನು ಕೊಡುವಣ್ಣ ಅವನನ್ನು ಎಳೆದು ತರುವೆನು, ಯಮಲೋಕದ ಮಾರ್ಗವನ್ನು ತೋರಿಸುವೆನು. ಲಕ್ಷ್ಮಣ, ಶಾಂತೋ ರೀತಿಯಿಂದ ಹೋಗಿ ಕಾರ್ಯವನ್ನು ಸಾಧಿಸಿಕೊಂಡು ಬಾ. ಆಗಬಹುದು ಅಣ್ಣ. ಕೆಡುಗ ಸುಗ್ರೀವನ ಮನ ಕೆಡುಗ ಸುಗ್ರೀವನ ಮನ ಕೋಪೋಗ್ನಿಗೆ ಆಹುತಿಯ ಕೊಡುವೆ. ಎಲ್ಲವೋ ಭ್ರಷ್ಟ ಕಪಿಗಳೇ, ಎಷ್ಟೋ ಮದ ಎಲ್ಲಿರುವಿರಿ? ಮುಂದಕ್ಕೆ ಬನ್ನಿ. ಮನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ಮನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ನಿನ್ನ ನಂಬೆದವರ ಕಥೆಯ ನಂಬೆದವರ ಕಥೆಯ ತೋರ್ಪುದು ಚಿತ್ತವೇ ದೇವ. ನಿನ್ನ ನಂಬೆದವರ ಕಥೆಯ ತೋರ್ಪುದು ಚಿತ್ತವೇ ದೇವ. ಮನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ದಂಡ ಕೋಪದಿಂದ ನೀವು ಕೆಂಡನುಗೊಳ್ಳುವವರ ದೇವ. ದಂಡ ಕೋಪದಿಂದ ನೀವು ಕೆಂಡನುಗೊಳ್ಳುವವರ ದೇವ. ಕಂಡು ಬೇದರು ರಾಮರಲ್ಲರು ಕಂಡು ಬೇದರು
ಸುಗುಣಾಕರ ಸುಗುಣಾಕರ ಸುಗುಣಾಕರ. ಶ್ರಮಿಸಬೇಕು ಲಕ್ಷ್ಮಣ ದೇವ. ಸುಗ್ರೀವ ರಾಜನು ಕೃತಜ್ಞನಲ್ಲ. ನಿಮ್ಮ ಕಾರ್ಯಗಳಲ್ಲಿ ತೊಡಗಿ ಕಪಿವೀರರನ್ನು ಒಂದುಗೂಡಿಸಿ 10 ದಿನಗಳೊಳಗೆ ಬರಬೇಕೆಂದು ಆಜ್ಞೆ ಹೊರಡಿಸಿರುವನು. ಎಲ್ಲರೂ ಬಂದ ಕೂಡಲೇ ಸರ್ವರು ಸಿದ್ಧರಾಗಿ ನಿಮ್ಮ ಬಳಿಗೆ ಬರುವರು. ಹೀಗೋ ಸುಗ್ರೀವರಾಜರು ಇತ್ತಲೇ ಬರುತ್ತಿರುವರು. ಲಕ್ಷ್ಮಣ ಸ್ವಾಮಿ ನಮಸ್ಕರಿಸುವನು. ಸುಗ್ರೀವ ಎಷ್ಟೋ ಪದ ದುಷ್ಟನಿಗೆ, ದುಷ್ಟನಿಗೆ ಎಷ್ಟೋ ಪದ ದುಷ್ಟನಿಗೆ, ಎಷ್ಟೋ ಮದ ದುಷ್ಟ ನಿನಗೆ, ದುಷ್ಟನಿಗೆ ಎಷ್ಟೋ ಮದ ದುಷ್ಟ ನಿನಗೆ. ದುಷ್ಟನಿಗೆ ಎಷ್ಟೋ ಮದ ದುಷ್ಟ ನಿನಗೆ, ಎಷ್ಟೋ ಮದ ದುಷ್ಟ ನಿನಗೆ. ಲಕ್ಷ್ಮಣ ಸ್ವಾಮಿ, ಈ ಸುಗ್ರೀವನು ಅಹಂಕಾರಯುಕ್ತನಲ್ಲ. ಶ್ರೀರಾಮನ ಕಾರ್ಯದಲ್ಲಿ ತೊಡಗಿಕೊಂಡು ಸಕಲ ಕಪಿವೀರರನ್ನು ಒಗ್ಗೂಡಿಸುವುದು ಸಾವಕಾಶವಾಯಿತು. ಸೀತಾನ್ವೇಷಣೆ ಕಾರ್ಯಕ್ಕೆ ನಳ, ನೀಲ, ಗವಾಯ, ಗವಾಕ್ಷ, ಗಂಧವಾದನ ಮುಂತಾದ ಮಹಾಕಪಿಗಳನ್ನು ಒಟ್ಟುಗೂಡಿಸಿ ಶ್ರೀರಾಮರ ಕಾರ್ಯಕ್ಕೆ ತೊಡಗಿಕೊಂಡಿರುವರು. ನಡೆಯಿರಿ, ಶೀಘ್ರವಾಗಿ ಹೋಗೋಣ. ನಡೆಯಿರಿ. ಅಣ್ಣ, ಸುಗ್ರೀವನು ಇತ್ತಲೇ ಎಲ್ಲರೂ ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ಬರಲಿ, ಬಹಳ ಸಂತೋಷ. ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಸೀತಾನ್ವೇಷಣ ಕಾರ್ಯಕ್ಕೆ ವಿಳಂಬವಾಗಲು ಕಾರಣವೇನು ಸುಗ್ರೀವರಾಜ? ಪ್ರಭು, ಸಕಲ ದಿಕ್ಕುಗಳಲ್ಲಿಯೂ ವಾನರ ಕಪಿವೀರರನ್ನು ಸೇರಿಸಿ ಬರುವುದು ಸಾವಕಾಶವಾಯಿತು. ಇನ್ನು ಸೀತಾನ್ವೇಷಣ ಕಾರ್ಯಕ್ಕೆ ಆಂಜನೇಯನಲ್ಲಿ ಅದು ಅಲ್ಲಿ ಬರುತ್ತಿರುವರು. ಪ್ರಭು ರಾಮಚಂದ್ರ, ನಮಸ್ಕರಿಸುವೆ. ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ನಾನಾ ದಿಕ್ಕುಗಳಲ್ಲಿ ಇವರಿಗೆ ಕರ್ತವ್ಯವನ್ನು ಆಜ್ಞಾಪಿಸು. ಆಗಬಹುದು ರಾಮಚಂದ್ರ. ಆಂಜನೇಯ, ಒಡೆಯ, ಅಂಗದ, ಯುವರಾಜ ಅಂಗದ, ಜಾಂಬುವಂತ ಮುಂತಾದವರು ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯ ಪರ್ವತವನ್ನು ಸೇರಿ ಗೋದಾವರಿ ನದಿ ಪ್ರಾಂತ್ಯಗಳನ್ನು ದಾಟಿ ಅಲ್ಲಿಂದ ಮುಂದೆ ಅಗಸ್ತ್ಯರ ಆಶ್ರಮವು ಸಿಗುವುದು. ಅವರ ಆಶೀರ್ವಾದವನ್ನು ಪಡೆದು ಅನಂತರ ಮುಂದೆ ಹೋಗು. ಅಲ್ಲಿ ಅಂಗಾರಕಿ ಎಂಬ ರಾಕ್ಷಸಿರುವಳು, ಅವಳಿಗೆ ಹೆದರಬೇಡ. ಅದರಿಂದ ಮುಂದೆ ಹೋದರೆ ಪಿತೃಲೋಕವು ದೊರೆಯುವುದು. ಅಲ್ಲಿಂದ ಮುಂದೆ ಮಾತ್ರ ಹೋಗಬೇಡ. ಏತಕ್ಕೆ ಹೋಗಬಾರದು ಒಡೆಯ? ಏಕೆಂದರೆ ಅಲ್ಲಿಂದ ಮುಂದೆ ಸೂರ್ಯರಶ್ಮಿಯು ಇಲ್ಲವಾದ ಕಾರಣ ನೀವು ಅಲ್ಲಿಂದ ಮುಂದೆ ಹೋಗಬಾರದು. ಹೀಗೆ 1 ತಿಂಗಳ ಒಳಗಾಗಿ ಮಾತೆ ಸೀತೆಯ ಕುಶಲವಾರ್ತೆಯನ್ನು ತಳೆದೇ ಹೋದರೆ ನಿಮ್ಮೆಲ್ಲರಿಗೂ ಸಿಕ್ಕಿದವರನ್ನು ಕಲ್ಲಿನ ಗಮನಕ್ಕೆ ಅರಸುವನು. ಅದೂ ಅಲ್ಲದೆ ಸಚಿವರ ಶ್ರೇಷ್ಠನಾದ ನಿನಗೆ ಹೇಳಬೇಕಾದ್ದು ಏನಿಲ್ಲವಲ್ಲ. ಮಹದಾಜ್ಞೆ ಒಡೆಯ, ಮಹದಾಜ್ಞೆ. ಪ್ರಭು ರಾಮಚಂದ್ರ, ಸುಗ್ರೀವರಾಜ, ಆಂಜನೇಯನ ಬಳಿ ತಮ್ಮ ಏನಾದರೂ ವಿಷಯವಿದ್ದರೆ ಆತನ ಬಳಿ ಹೇಳಬಹುದು, ಸಂಕೋಚವಿಲ್ಲದೆ. ಸುಗ್ರೀವರಾಜ, ನಾನಾ ದಿಕ್ಕುಗಳಲ್ಲಿ ವಿಚಾರವು ನಿನಗೆ ಹೇಗೆ ತಿಳಿದವು? ಪ್ರಭು, ನಮ್ಮಣ್ಣನು ನನ್ನನ್ನು ಸಂಬಳಿಸಲು
ಬಂದಾಗ ಲೋಕಗಳನ್ನೆಲ್ಲ ಸುತ್ತಾಡಿ ಲೋಕದ ವಿಚಾರವನ್ನು ತಿಳಿದುಕೊಂಡಿರುವನು. ಯಾವುದೇ ವಿಚಾರವಿದ್ದರೂ ಆಂಜನೇಯನ ಬಳಿ ಅದನ್ನು ನೀವು ಹೇಳಬಹುದು. ಮಾರುತಿ, ಈ ಮಾತುಗಳ ಕಾರ್ಯವು ನಿನ್ನಿಂದ ಸಾಧ್ಯವೇ? ಪ್ರಭು ರಾಮಚಂದ್ರ, ಶ್ರೀರಾಮನೆನ್ನಯ ಕರುಣವಿದರ ಕರುಣವಿಲರಸ ಸತ್ಕಟಾಕ್ಷವಂದಿರೆ ಕ್ಷಣಧೋಳಾರಾವಣನಂ ಫಲಬಡದು ಆರ ಜನಕ ಜಯ ಕಂಡು ಬರುವೆನು ರಾಮ. ರಾಮ ಪ್ರಭು ಶ್ರೀರಾಮಚಂದ್ರ, ನಿನ್ನ ಕೃಪಾಶೀರ್ವಾದ ಹೊಂದಿದ್ದರೆ ಜಗನ್ಮಾತೆಯಾದ ಸೀತಾದೇವಿಯನ್ನು ಹುಡುಕಿ ತರುವುದಲ್ಲದೆ ದುರುಳನಾದ ರಾವಣನ ಬಲಾಬಲಗಳನ್ನು ತಿಳಿದು ಬರುವೆನು ಅವಧಿ ಮುಗಿಯುವುದರೊಳಗಾಗಿ. ಮಾರುತಿ, ಜಾನಕಿಯನ್ನು ಕಂಡಾಗ ಗುರುತಿಸುವ ಹಾಗೆ ಕೆಲವು ವಿಚಾರಗಳನ್ನು ನಿನಗೆ ತಿಳಿಸುವೆನು. ಅತಿ ಗೋಪ್ತಿಯಾಗಿ ಹೇಳಿ. ಕಾಕಾಸುರನೆಂಬ ವಿಚಾರವನ್ನು ಅತಿ ಗೋಪವಾಗಿ ಆಕೆಗೆ ತಿಳಿಸು. ಈ ಕಡೆ ಬನ್ನಿ. ಜಾನಕಿ ಹರುವ ಮಾರುತಿ ಪ್ರಭು ರಾಮಚಂದ್ರ, ಜಾನಕಿ ಹರುವ ಮಾರುತಿ ಶಿವ ಚಾಪವ ಮುಡಿದು ನಲಿದು, ಶಿವ ಚಾಪವ ಮುಡಿದು ನಲಿದು, ಶಿವ ಚಾಪವ ಮುಡಿದು ನಲಿದು, ಜಯ ಕರಲ ಸೀತೆಯ ಕರಮಲ ಸಂತೈ ಸಂತೈ ಕರತಂದು ಕೇಳಿ ಸಂತೈ ಜಾನಕಿ ಹರುವ ಮಾರುತಿ ನಂಬಿಕೆ ಬಾರದೊಡೆ ಆಸೆಗೆ, ನಂಬಿಕೆ ಬಾರದೊಡೆ ಸೀತೆಗೆ, ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಆಸೆಗೆ,
ಕೈಗೊಳಿಕೆಯನ್ನು ಆಕೆಗೆ ಕೊಟ್ಟು ಆಕೆಯಿಂದ ಚೂಡಾರತ್ನವನ್ನು ತೆಗೆದುಕೊಂಡು ಬಾ. ಧನ್ಯನಾದೇ ರಾಮಚಂದ್ರ, ಧನ್ಯನಾದೆ. ಓಹೋ, ಅಣ್ಣನನ್ನೇ ಅನುವರ್ತಿಸಿಕೊಂಡು ಬಂದ ಲಕ್ಷ್ಮಣ ಸ್ವಾಮಿಯನ್ನೇ ಮರೆತು ಹೋಗುತ್ತಿರುವನಲ್ಲ. ಅಯ್ಯ ಊರ್ಮಿಳಾಪತಿ, ಶ್ರೀರಾಮನುಗ್ರಹದಿಂದ ಮಾತೆಯವರ ದರ್ಶನವಾದಾಗ ತಮ್ಮ ವಿಚಾರವಾಗಿ ಏನೆಂದು ಹೇಳಲಿ? ಸೀತಾಮಾತೆಯವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸುವ ಹನುಮಂತ. ಧನ್ಯನಾದೆ ಲಕ್ಷ್ಮಣ ಸ್ವಾಮಿ, ಧನ್ಯನಾದೆ. ಪ್ರಭು ರಾಮಚಂದ್ರ, ಇದೋ ನಿಮ್ಮ ಪಾದ ಬುಟ್ಟಿ ಒಂದು ಪ್ರಮಾಣ ಮಾಡುವೆನು. ಇಂದಿನಿಂದ ಮೊದಲುಗೊಂಡು ಸೀತಾಮಾತೆಯ ದರ್ಶನವಾಗುವ ತನಕ ಹಣ್ಣು ಫಲಾದಿಗಳನ್ನಾಗಲಿ ಜಲಪಾನಗಳನ್ನಾಗಲಿ ಮಾಡುವುದಿಲ್ಲ. ಇದಕ್ಕೆ ನಿಮ್ಮ ಪಾದಾರವಿಂದವೇ ಸಾಕ್ಷಿ. ರಘು ಪುಂಗವ ನಾ ಹೋಗಿ ಬತ್ತೆ, ರಘು ಪುಂಗವ. ಪ್ರಭು ರಘು ಪುಂಗವ ನಾ ಹೋಗಿ ಬತ್ತೆ, ರಘು ಪುಂಗವ. ಹರೆಯೆಲ್ಲವನ್ನು ಚರಿಸುತ್ತಲೀಗ. ರಾಮಚಂದ್ರ, ಹರೆಯೆಲ್ಲವನ್ನು ಚರಿಸುತ್ತಲೀಗ ಧರಣಿಗೆ ಎಳ ಅರಸುವೆ ದೇವ. ಧರಣಿಗೆ ಎಳ ಅರಸುವೆ ದೇವ. ರಘು ಪುಂಗವ ನಾ ಹೋಗಿ ಬಂದೆ, ರಘು ಪುಂಗವ. ಧನುಜಾತಿ ಪಾನ ಸರ್ಪವೆಲ್ಲವನ್ನು, ಧನುಜಾತಿ ಪಾನ ಸರ್ಪವೆಲ್ಲವನ್ನು ಸಂತಗೈಯುತವನ್ನ ಧರ್ಮ ಮಾಡುವೆ ನಿನಗೆ ಬೇಗನ. ರಾಮ ಆಂಜನೇಯ, ಎಲ್ಲಿ ಹುಡುಕಿದ್ರು ಆ ದುಷ್ಟ ರಾವಣನ ಸುಳಿವೆ ತಿಳಿತಿಲ್ವಲ್ಲ? ಅಂಗದ ಕುಮಾರ, ಹಾಗೆಂದು ನಿರುತ್ಸಾಹಿಗಳಾಗಬಾರದು. ನಾವು ಶ್ರೀರಾಮಚಂದ್ರನ ಅನುಗ್ರಹವು ನಮ್ಮ ಮೇಲೆ ಇರುವಾಗ ನಾವು ಭಯಪಡಬೇಕಾಗಿಲ್ಲ. ನಡೆಯಿರಿ, ಮುಂದೆ ಹೋಗೋಣ. ನಡೆಯಿರಿ. ಜೈ ರಾಮ ಜೈ ರಾಮ ರಾಮ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಓ ರಾಮ ಜೈ ಜೈ ಸೀತಾರಾಮ ಜೈ
ಮಾತ್ರದಲ್ಲಿ ಮಾಯವಾದಳಲ್ಲ. ಅಂಗದ ಕುಮಾರ, ಆ ಸ್ವಯಂಪ್ರಭಾ ದೇವಿಯ ಮಹಿಮೆಯನ್ನು ಹರಿತವರಾರು. ನಾವು ಪಟ್ಟ ಶ್ರಮಕ್ಕೆ ಕಾರ್ಯವೂ ಸಾಧ್ಯವಾಗುತ್ತಿಲ್ಲ. ನಡೆಯಿರಿ, ಮುಂದೆ ಹೋಗಿ ನೋಡೋಣ. ನಾವು ವಿಫಲರಾಗಿ ಹೋದರೆ ನಮಗೆ ಮರಣದಂಡನೆ ತಪ್ಪಿದ್ದಲ್ಲ. ಆದ ಕಾರಣ ಪ್ರಯೋಗ ಪಾಶದಿಂದ ನಾವು ಇಲ್ಲಿಯೇ ಪ್ರಾಣತ್ಯಾಗ ಮಾಡಿಕೊಳ್ಳುವುದು ಒಳ್ಳೆಯದು. ಏನು ಮಾಡಬೇಕೆಂಬ ಕರ್ತವ್ಯವೇ ತೋರದಾಗಿರುವುದಲ್ಲ. ಏನು ಮಾಡುವುದು? ವಾನರವೀರರೇ, ಯಾವುದೋ ಒಂದು ಪಕ್ಷಿ ಮಡಿದು ಹೋಯಿತು ಅಂತ ಹೇಳಿದರಲ್ಲ, ಯಾರು, ಹೇಗೆ? ಕೈಕೆಯೋರ್ವಳಿಂದ ಎಷ್ಟೊಂದು ಜನರಿಗೆ ವಿಪತ್ತು ಬಂದೊದಗಿತು ರಾಮಚಂದ್ರ. ಮಹಾಪರಾಕ್ರಮಶಾಲಿಯಾದ ಜಟಾಯೇ ಮಡಿದನೆಂದ ಮೇಲೆ ಇನ್ನು ಸಾಮಾನ್ಯರ ಗತಿಯೇನು ಪ್ರಭು? ವನವಾಸವಂ ಬಂದಿಹನು ರಾಮ ತನುವಂತಾವಿಟ್ಟ ರಣಧೀರಮಾರೀಚ ಮುಖ್ಯ ವೀರರು ಘನ ಶೌರ್ಯ ಗುದ್ದರಾಜ ಮಡಿದ ನಕಟಂ ಯಮಗೆ ಬಂದುದು ಪ್ರಾಣನಾಶಂ. ಶ್ರೀ ಬುದ್ಧಿಯು ವಿನಾಶಕಾರಿ ಎಂಬ ಆರೋಕ್ತಿಯು ಎಂದಿಗೂ ಸುಳ್ಳಾಗಲಾರದು. ವಾನರವೀರರೇ, ಆ ಜಟಾಯು ಮಡಿದು ಹೋಯ್ತು ಹೇಳಿದರಲ್ಲ, ಯಾರೆಂದರೆ ರಾವಣನೊಡನೆ ಯುದ್ಧ ಮಾಡಿ ಮಡಿದ ವೀರ ಜಟಾಯು. ಕೊನೆಗೂ ನನ್ನನ್ನು ಬಿಟ್ಟು ಆಗಲಿದೆ. ಅಯ್ಯ ವಾನರವೀರರೇ, ಜಟಾಯು ನಾನು ಅಣ್ಣ ತಮ್ಮಂದಿರು ಪಂಥವನ್ನು ಕಟ್ಟಿಕೊಂಡು ಸೂರ್ಯಮಂಡಲವನ್ನು ಹಾರುತ್ತಿರುವಾಗ ಜಟಾಯುವಿನ ರೆಕ್ಕೆ ಸುಡುತ್ತಿರಲು ಅದನ್ನು ಉಳಿಸಲೆಂದು ಹೋಗಿ ಅಡ್ಡಲಾಗಿ ಬಂದ ಕಾರಣ ನನ್ನ ರೆಕ್ಕೆಗಳು ಸುಟ್ಟಿ ಈ ತೀರದಲ್ಲಿ ಬಂದು ಬಿದ್ದಿರುವನು. ಆಗ ಪತಂಗ ಮಹರ್ಷಿಗಳು ಯಾವ ಸಮಯದಲ್ಲಿ ವಾನರ ವೀರರು ಬಂದು ರಾಮ ಧ್ಯಾನವನ್ನು ಮಾಡುವರು ಅಂದು ಸುಟ್ಟು ಹೋಗಿರುವ ರೆಕ್ಕೆಗಳು ಪುನರ್ ಬರುವುದೆಂದು ಆಶೀರ್ವದಿಸಿದರು. ನೀವು ನಿಜವಾದ ವಾನರು ದೂತರೇ ಆಗಿದ್ದರೆ ರಾಮ ಧ್ಯಾನವನ್ನು ಮಾಡಬೇಕೆಂದು ಕೇಳಿಕೊಳ್ಳುವೆನು. ಆಗಲೇ ಆಗಲಿ ಪಕ್ಷಿರಾಜ. ಧ್ಯಾನದಿಂದ ನನಗೆ ಸುಟ್ಟು ಹೋಗಿರುವ ರೆಕ್ಕೆಗಳು ಪುನರ್ ಬಂದಿರುವುದು. ನನ್ನಿಂದ ಯಾವ ಸಹಾಯವಾಗಬೇಕೆಂದು ಕೇಳಿ. ಅಯ್ಯ, ನೀನು ನಮ್ಮ ಜಟಾಯುವಿನ ಅಣ್ಣನೆಂದು ಹೇಳುತ್ತಿರುವೆ. ನಿನ್ನಿಂದಲೂ ನಮಗೆ ಸಹಾಯವಾಗಬೇಕು. ಆ ದುರುಳ ರಾವಣನ ನೆಲೆಯೇನಾದರೂ ನಿನಗೆ ತಿಳಿದಿದ್ದರೆ ನಮಗೆ ತಿಳಿಸು. ಹಾಗೆ ಆಗಲಿ. ವಾನರವೀರರೇ, ಮುಂದೆ ಶತಯೋಜನಗಳ ಸಮುದ್ರವನ್ನು ದಾಟಿ ದಕ್ಷಿಣಾಭಿಮುಖವಾಗಿ ಹಾರಿ ಹೋದರೆ ಅಲ್ಲಿ ತ್ರಿಕುಟಾಚಲವೆಂಬ ಪರ್ವತವಿರುವುದು. ಅಲ್ಲಿ ಲಂಕೆ ಎಂಬ ಮಹಾನಗರವನ್ನು ರಾವಣನು ಕಟ್ಟಿಕೊಂಡಿರುವನು. ಅಲ್ಲಿಗೆ ಹೋದರೆ ನಿಮಗೆ ಸೀತಾಮಾತೆಯ ದರ್ಶನವೂ ಆಗುವುದು. ನಿಮಗೆ ರಾಮಾನುಗ್ರಹ ಉಂಟಾಗಲಿ. ಹೋಗಿ ಬನ್ನಿ. ಉಪಕಾರವಾಯಿತು.
ತಾತ, ಈ ಸಮುದ್ರವು ಎಷ್ಟೊಂದು ಭಯಾನಕವಾಗಿರುವುದು. ಹೌದು ಮಾರುತಿ, ಭಯಾನಕವಾಗಿರುವುದು. ಈ ಸಮುದ್ರವನ್ನು ಲಂಘಿಸಿ ಸೀತಾ ಮಾತೆಯವರ ಕುಶಲ ವಾರ್ತೆಯನ್ನು ತರುವ ವೀರರು ಯಾರಿರುವರೆಂದು ವಿಚಾರಿಸಿ ನೋಡು ಅಂಗದ ಕುಮಾರ. ಆಗಲಿ ಆಂಜನೇಯ. ನಳ, ಎಷ್ಟು ಯೋಜನೆ ಆರಬಲ್ಲೆ? ನಳ, ಎಷ್ಟು ಯೋಜನೆ ಆರಬಲ್ಲೆ? ಆಂಜನೇಯ, ಎಷ್ಟು ಆರಬಲ್ಲೆ? 37 ಜನ ಆರಬಲ್ಲೆ. ಗವಯ್ಯ, ನೀನು ಎಷ್ಟು ಯೋಜನೆ ಆರಬಲ್ಲ? ಜಾಂಬವಂತರೆ, ತಾವು ಎಷ್ಟು ಯೋಜನೆ ಆರಬಲ್ಲರಿ? 90 ಯೋಜನೆ. ನಾನು ರುದ್ರನಾಥರಿಂದ 90 ಯೋಜನವನ್ನು ಮಾತ್ರ ಹಾರಬಲ್ಲೆ. ಮಿಕ್ಕ ಯೋಜನವು ನನ್ನ ಕೇಳಿ ಸಾಧ್ಯವಿಲ್ಲ. ಎಲ್ಲರನ್ನೂ ಕೇಳುತ್ತಿರುವ ನೀನೆಷ್ಟು ಯೋಜನೆ ಹಾರಬಲ್ಲೆ ಅಂಗದ ಕುಮಾರ? ಜಾಂಬುವಂತರ, ನಾನು ಇಡೀ ಸಮುದ್ರವನ್ನೇ ಆರಬಲ್ಲ, ಆದ್ರೆ ಹಿಂದಕ್ಕೆ ಮಾತ್ರ ಬರೋದೆ. ಆದ ಕಾರಣ ಈ ಕಾರ್ಯಕ್ಕೆ ಈ ಆಂಜನೇಯನೇ ಸಮರ್ಥನು. ಹೌದು ಹನುಮಂತ ಕುಮಾರ, ನಿನ್ನ ಮಾತು ಸತ್ಯ. ಈ ಕಾರ್ಯಕ್ಕೆ ಮಾರುತಿಯೇ ಸರಿಯಾದ ವ್ಯಕ್ತಿ. ಮಾರುತಿ, ಆಂಜನೇಯ, ಏಕೀ ಮೌನ? ಎದ್ದೇಳು, ಶ್ರೀರಾಮಚಂದ್ರನ ಕಾರ್ಯದಲ್ಲಿ ನಿರತನಾಗು. ಹೇಳು ಮಾರುತಿ, ಹೇಳು. ಏನು ತಾತ, ಈ ಕಾರ್ಯಕ್ಕೆ ನಾನೇ ಸಮರ್ಥನೆ? ಹೌದು ಮಾರುತಿ, ಈ ಕಾರ್ಯಕ್ಕೆ ನೀನೇ ಸಮರ್ಥನು. ಏಕೆಂದರೆ ಹುಟ್ಟಿದ ಕೂಡಲೇ ತಟ್ಟನೆ ಹಾರಿ ಆ ಸೂರ್ಯನನ್ನೇ ನುಂಗಲು ಹೋದ ಬಾಲಲೀಲ ವೈಭವನು. ಅದು ಅಲ್ಲದೆ ದೇವಾನುದೇವತೆಗಳ ಅನುಗ್ರಹವಿದೆ ಎಂದು ಅನೇಕ ಋಷಿ ಮುನಿಗಳ ಯಾಗ ಯಜ್ಞಾದಿಗಳನ್ನು ಅಡ್ಡಿಪಡಿಸುತ್ತಿದ್ದರು. ಆದ್ದರಿಂದ ಕುಪಿತಗೊಂಡ ಆ ಸಪ್ತ ಋಷಿಗಳು ನೀನು ಶ್ರೀರಾಮಚಂದ್ರನ ಕಾರ್ಯದಲ್ಲಿ ನಿರತನಾಗಿದ್ದಾಗ ಈ ಸಮಸ್ತ ಕವಿಗಳು ನಿನ್ನನ್ನು ಎಂದು ಪ್ರಾರ್ಥಿಸುವರು. ಅಂದಿಗೆ ಈ ಶಾಪ ವಿಮೋಚನೆ ಆಗುವುದೆಂದು ಆ ಮುನಿಗಳು ಶಾಪವಿಟ್ಟಿದ್ದರು. ಮಾರುತಿ, ಈಗ ನಿನಗೆ ಈ ಶಾಪವು ವಿಮೋಚನೆಯಾಗಿದೆ. ಈಗ ನಿನ್ನ ಅಗೋಚರ ಶಕ್ತಿಯೇ ನಿನ್ನಲ್ಲಿಲ್ಲ, ಎಲ್ಲವೂ ಗೋಚರವೇ ತೋರುತ್ತಿರುವುದು. ಹೇಳು, ಹೇಳು ಮಾರುತಿ, ಎದ್ದೇಳು, ಶ್ರೀರಾಮಚಂದ್ರನ ಕಾರ್ಯದಲ್ಲಿ ನಿರತರಾಗು. ತಾತ, ನೀವಿನ್ನೂ ಎದರದಿರಿ. ಈ ಶತಯೋಜನ ವಿಸ್ತೀರ್ಣವುಳ್ಳ ಈ ಸರದಿಯನ್ನು ಒಂದು ಸಣ್ಣ ಕಾಲುವೆಯೋದ ಅಪಾದಿಯಲ್ಲಿ ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತಿಳಿದು ಬರುವುದಲ್ಲದೆ ಆ ದುರುಳನ ಬಲಾಬಲಗಳನ್ನು ತಿಳಿದು ಬರುವೆನು. ಅಲ್ಲಿಯವರೆವಿಗೂ ನೀವು ಎಲ್ಲರೂ ಇಲ್ಲಿಯೇ ಕುಳಿತು ರಾಮಧ್ಯಾನವನ್ನು ಮಾಡುತ್ತೀರಿ. ಈಗ ನೀವೆಲ್ಲರೂ ಸೇರಿ ನನ್ನನ್ನು ಆಶೀರ್ವದಿಸಿ. ಸಂಗೀತನಿ ಭಾರತೀಯ, ಸಂಗೀತನಿ ಭಾರತೀಯ, ಸಂಗೀತ ನೀರದ ಸಂಘದವರೆಗೂ ತುಂಗ ಬಲವಿನ ಒಂದು ನಿಮಿಷದೆ. ಸಂಗೀತ ನೀರದ ಸಂಘದವರೆಗೂ ತುಂಗ ಬಲವಿನ ಒಂದು ನಿಮಿಷದೆ. ಸಂಗೀತನಿ ಭಾರತೀಯ, ಹೊರದಿಂದಿರೆ ಅರ್ಧವಾಂದಿರೆ ಲಂಗೀತನಿ ಭಾರತೀಯ. ಭರದಿಂದಿರೆ ಅರ್ಧವಾಂದಿರೆ ರಂಗಿ
ಲಂಕಾ ನಗರವ ಮಣಿಮಂಡಲವನಿದ ಕಂಡೇ ಗಗನ ತಳ್ಳದೆ ನೋಗೆವ ಕಲ್ಲೋಳ್ ಗಗನ ತಳ್ಳದೆ ನೋಗೆವ ಕಲ್ಲೋಳ್ ಗಗನ ತಳ್ಳದೆ ನೋಗೆವ ಕಲ್ಲೋಳ್ ನಗರ ಮೇಲೆ ನೆಗೆಯುವುದಿಲ್ಲಿಗೆ ಗಗನ ತಳ್ಳದೆ ನೋಗೆವ ಕಲ್ಲೋಳ್ ಅಗಳ ಮೇಲೆ ನೆಗೆಯುವುದಿಲ್ಲಿಗೆ ಜಗದಿಯೊಳಗೆ ಸುಖನ ಸೇವೆದಿ ಜಗದಿಯೊಳಗೆ ಸುಖನ ಸೇವೆದಿ ಜಗದಿಯೊಳಗೆ ಸುಖನ ಸೇವೆದಿ ಜಗದಿಯೊಳಗೆ ಸುಖನ ಸೇವೆದಿ ಇಲ್ಲಿಗೆ ಬರುತ್ತಲೇ ನಗರವ ಮಾರುವೆ ಕಣ್ಣನ ಲಂಕಾ ನಗರವ ಮಣಿಮಂಡಲವನಿದ ಕಂಡೇ ಕಂಡೇ ರಾಮ 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 ಕಲಸತೆ ಮದ ಕಲಸತಿಗಳ್ ಕೊಲಪದೆ ಮದ ಕಲಸತಿಗಳ್ ಕಳತಳಿಸುವ ಗಗನವ ಬೆಳಗಿರೆ ಕಳತಳಿಸುವ ಗಗನವ ಬೆಳಗಿರೆ ಸೆಲದಿ ಕೂಟ ಬಲದ ಮೇಲೆ ರಾಮ ರಾಮ ಸೆಲದಿ ಕೂಟ ಬಲದ ಮೇಲೆ ಸೆಲದಿ ಕೂಟ ಬಲದ ಮೇಲೆ ಸೆಲೆ ತ್ರಿಕೂಟ ಬಲದ ಮೇಲೆ ಸೆಲೆ ತ್ರಿಕೂಟ ಬಲದ ಮೇಲೆ ಉಜ್ವಲಿಪ ದೈತ್ಯನ ಹೊಳಲ ನೀಪರಿ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡೇ ಕಂಡೇ ಶ್ರೀರಾಮ ರಾಮ 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 ಶ್ರೀರಾಮಚಂದ್ರನಿಗೆ ನನ್ನ ಮೇಲೆ ಎಷ್ಟೊಂದು ಕರುಣೆ. ಈ ಶತಯೋಜನ ವಿಸ್ತೀರ್ಣವುಳ್ಳ ಮಹಾಸಾಗರವನ್ನು ದಾಟಿ ವಾಯುವೇಗದಲ್ಲಿ ದಾಟಿ ಹೋಗಲು ನನಗೆ ಶಕ್ತಿಯನ್ನು ಕೊಟ್ಟ ಆ ನನ್ನ ಸ್ವಾಮಿಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಸೀತಾಮಾತೆಯ ದರ್ಶನಕ್ಕಾಗಿ ತನ್ನ ಮುದ್ರಾಂಕಿತವನ್ನು ಕೊಟ್ಟು ನನ್ನನ್ನು ಅರಸಿ ಆಶೀರ್ವದಿಸಿದಾಗಲೂ ನನಗೆ ಅಪಾರವಾದ ಶಕ್ತಿಯನ್ನು ಕೊಟ್ಟನು. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನೇ ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನನ್ನೇ ಹಿಂಬಾಲಿಸಿ ಬಂದು ನನ್ನನ್ನು ನುಂಗಲು ಬಂದ ಸಿಮ್ಮಿಕೆ ಎಂಬ ರಾಕ್ಷಸಿಯ ಗರ್ಭದಲ್ಲಿ ಅತಿ ಸೂಕ್ಷ್ಮವಾಗಿ ಪ್ರವೇಶಿಸಿ ಆಕೆಯ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ಆಕೆಯ ಉದರವನ್ನೇ ಸೀಳಿ ಹೊರ ಬಂದದ್ದು ಎಲ್ಲವೂ ನಿನ್ನ ಕೃಪೆಯಿಂದಲ್ಲವೇ ಪ್ರಭು. ಹೀಗಿರುವಲ್ಲಿ ನನಗೆ ಭಯವೆಂದರೇನು? ನಾನೀಗಲೇ ಪುರ ಪ್ರವೇಶ ಮಾಡುವೆನು. ಜೈ ಜೈ ರಘುವೀರ ಸಮರ್ಥ. ಲಂಕಾ ಸಾಮ್ರಾಟ ರಾವಣನ ಆಜ್ಞೆಯಂತೆ ನಾನು ಈ ಕೋಟೆಯ ಬಾಗಿಲನ್ನು ಕಾಯುತ್ತಿರುವೆನು.
ನನ್ನ ಹೆಸರನ್ನು ಕೇಳಿದಾಕ್ಷಣ ಹರಹರಾದಿ ಬ್ರಹ್ಮಾದಿಗಳೇ ಅಡುಗಿ ಅದುರಿ ಬೆಂಡಾಗಿ ಹೋಗುವರು. ನಾನು ನಿದ್ರೆ ಬರುತ್ತಿರುವುದು ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಲಂಕಾನಗರವನ್ನು ಪ್ರವೇಶಿಸೋಣವೆಂದರೆ ದ್ವಾರದ ಬಾಗಿಲಲ್ಲಿ ಯಾರೋ ಮಲಗಿರುವಳಲ್ಲ. ಇರಲಿ, ಈಕೆಯನ್ನು ಎಚ್ಚರಿಸಿಯೇ ಮುಂದೆ ಹೋಗುವೆನು. ಏ ದಾನವಿ, ಹೇಳೆ ಮೇಲೆ. ಕೊಳೆತ ಮಾಂಸವನ್ನು ತಿಂದು ಈಕೆಯ ಹೊಟ್ಟೆಯೇ ಕಸದ ತಿಪ್ಪೆಯಂತಾಗಿರುವುದು. ರಾಮ 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 ರಾಮ. ಈಕೆಯನ್ನು ಸೃಷ್ಟಿಸಬೇಕಾದರೆ ಆ ನನ್ನ ತಂದೆ ಬ್ರಹ್ಮದೇವನು ಎಷ್ಟು ಕಷ್ಟಪಟ್ಟಿರಬೇಕೋ ಕಾಣನಲ್ಲ. ರಾಮ ರಾಮ ರಾಮ. ಏ ದಾನವಿ, ಹೇಳಿ. ಯಾರದು ನನ್ನನ್ನು ಎಚ್ಚರಿಸಿದ್ದು? ಮಧ್ಯರಾತ್ರಿ ವೇಳೆಯಲ್ಲೇ ಮಧ್ಯರಾತ್ರಿ ವೇಳೆಯಲ್ಲೇ ನಿದ್ದೆ ಕೈವ ಸಮಯದಲ್ಲೇ ನಿದ್ದೆ ಕೈವ ಸಮಯದಲ್ಲೇ ನಿದ್ದೆ ಕೈವ ಸಮಯದಲ್ಲೇ ನಿದ್ದೆ ಕೈವ ಸಮಯದಲ್ಲೇ ಕದ್ದು ತಿರುಗುವ ಕಳ್ಳನಂತೆ ಕದ್ದು ತಿರುಗುವ ಕಳ್ಳನಂತೆ ಆರೆಲೋ ಕವಿಯೇ ಆರೆಲೋ ಕವಿಯೇ ನಿಮ್ಮುಂದೆ ಬಾರೆಲೋ ಕವಿಯೇ. ಯಾರೋ ಕವಿ ಮಧ್ಯರಾತ್ರಿ ವೇಳೆಯಲ್ಲಿ ಬಂದು ನನ್ನ ನಿದ್ರಾಭಂಗ ಗೈದವನು. ಎಲವೇ ರಕ್ಕಸಿ, ನಾನು ಈ ಲಂಕಾಪುರವನ್ನು ಒಂದೇ ಒಂದು ಸಾರಿ ಹೀಗೆ ಹೋಗಿ ಹೀಗೆ ಬಂದು ಬಿಡಿದೆ. ನಾನು ಯಾರೆಂದು ತಿಳಿದಿರಯ್ಯೋ? ನೀನು ಮುಂದೆ ಹೋಗಬೇಕಾದರೆ ಓಹೋ, ನೀನು ಯಾವ ಮಹಾನೀಯಳೆ? ನೀನು ಯಾವ ಮಹಾನೀಯಳೆಂದು ನಿನ್ನನ್ನು ಲೆಕ್ಕಿಸಬೇಕೇ? ನಾನು ಯಾರು ಗೊತ್ತಾ? ಹೇಳಿದರೆ ತಾನೇ ನನ್ನ ಗೊತ್ತಾಗುವುದು. ನಾಮಧೇಯ ಗೊತ್ತಾ? ಏನು ನಿನ್ನ ನಾಮಧೇಯ? ಲೆಂಕಿಣಿ, ಮಂಕಿಣಿ, ಕಿಂಕಿಣಿ. ನನ್ನ ಬಾಲದಲ್ಲಿ ಸ್ವಲ್ಪ ಕುಣಿ ಕುಣಿ ಕುಣಿ. ಆಹಾ, ನಿನ್ನ ನಾಮದೇಹವು ಎಷ್ಟೊಂದು ಸೊಗಸಾಗಿರುವುದೇ. ನೀನು ಮುಂದೆ ಹೋಗಬೇಕಾದರೆ ನನ್ನೊಡನೆ ಯುದ್ಧ ಮಾಡಿ ಆಮೇಲೆ ಹೊರಗಬೇಕು. ಆಹಾ, ಸ್ತ್ರೀಯಳಾದ ನಿನ್ನೊಡನೆ ನೀನು ಯಾವ ಯಾವ ಯುದ್ಧವನ್ನು ಮಾಡುವೆಯೇ? ನಾನು ಎಲ್ಲ ಯುದ್ಧವನ್ನು ಬಲ್ಲೆ, ಆದರೆ ನಾವು ಈಗ ಮುಷ್ಟಿ ಯುದ್ಧ ಮಾಡೋಣ. ಸ್ತ್ರೀಯಳಾದ ನಿನ್ನೊಡನೆ ಮಲ್ಲ ಯುದ್ಧ ಮಾಡುವುದು ಬೇಡ ಕಾಣೆ. ಆದರೂ ಒಂದು ಕಾರ್ಯವನ್ನು ಮಾಡು. ನೀನು 3 ಪೆಟ್ಟುಗಳನ್ನು ನನಗೆ ಕೊಡು. ಅದರಲ್ಲಿ ಶ್ರೀರಾಮಾನುಗ್ರಹದಿಂದ ನಾನೇನಾದರೂ ಬದುಕುಳಿದರೆ ನಿನಗೆ ಒಂದೇ ಒಂದು ಪೆಟ್ಟು ಕೊಡುವೆನು. ಆಗಬಹುದು, ಕುಳಿತುಕೋ.
ಜೈ ಹೇ ಶ್ರೀರಾಮ್. ಇನ್ನು 2 ಪೆಟ್ಟು ಬಾಕಿ ಇರುವುದು. ನಾನು ಸುಮ್ಮನೆ ನಿನ್ನನ್ನು ಪರೀಕ್ಷಿಸಿದೆ ಅಷ್ಟೆ. ನನ್ನ ತೋಳ್ಬಳಗಳು ಆಗಲಿ ಕಣೆ. ಇನ್ನು ಅಯ್ಯಯ್ಯೋ, ಇದು ಯಾವ ಕಬಿನಪ್ಪ. ಅಯ್ಯೋ, ತಿಂದು ಮಾಂಸ ಎಲ್ಲ. ಜೈ ಜೈ ಶ್ರೀರಾಮ್. ಇನ್ನು ಕೊನೆಯ ಪೆಟ್ಟಿನಲ್ಲಿ ನೀನು ಉಳಿಯಲಾರೆ. ಕೊಳಿತುಕೋ. ಸ್ವಲ್ಪ ಒಡೆದ ತಕ್ಷಣ ವಾಲಿಕೊಂಡು ಬಿಡು. ಏನಪ್ಪ ಇವನು ನನಗಿಂತ ಗಟ್ಟಿಯಾಗಿದ್ದ. ಜೈ ಜೈ ಶ್ರೀರಾಮ್. ಇಲ್ಲವೇ ದಾನವಿ, ನಿನ್ನ 3 ಪೆಟ್ಟುಗಳು ಮುಗಿದವು ತಾನೇ? ಈಗ ನನ್ನದೊಂದೇ ಒಂದು ಪೆಟ್ಟು. ಒಂದೇ ಒಂದು. ಬಾ ಕುಳಿತುಕೋ. ಕುಳಿತುಕೊಳ್ಳಲೆ. ನೀನು ಗಾಬರಿ ಆಗಬೇಡ. ನಾನು ಗಾಬರಿಯಾಗುವುದಿಲ್ಲ. ನೀನು ಎದರದಂತೆ ಕಾಣುತ್ತಿರುವುದು. ಈಗ ಪೆಟ್ಟು ತಿನ್ನಲು ನೀನೇ ಗಾಬರಿಯಾಗಿರುವೆ. ಬಾ ಕುಳಿತುಕೋ. ಆಯಿತು, ಆಗಲಿ, ಇದು ಆಗಿಬಿಡಲಿ. ಇದು ನನಗೀಗ ತಿಳಿಯಿತು. ಯಾವಾಗ ವಾನರನಿಂದ ನನಗೆ ಪೆಟ್ಟು ಬೀಳುವುದೋ ಅಂದು ನನಗೆ ಶಾಪ ವಿಮೋಚನೆಯಾಗುವುದೆಂದು. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪುರದ ನಾನಾ ಭಾಗಗಳನ್ನು, ಎಲ್ಲ ಭವನಗಳನ್ನು ಹುಡುಕಿ ನೋಡಿದರು. ಸೀತಾಮಾತೆಯವರ ದರ್ಶನವೇ ಆಗಲಿಲ್ಲವಲ್ಲ. ಏನು ಮಾಡಲಿ, ಎಲ್ಲಿ ಹುಡುಕಲಿ? ಇರಲಿ, ಇನ್ನು ಮುಂದೆ ಹೋಗಿ ನೋಡುವೆನು. ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದುಬಿಟ್ಟನಲ್ಲ. ಓಹೋ, ಇಲ್ಲಿ ಯಾರೋ ಮಲಗಿರುವಂತಿದೆ. ಇವರು ಯಾರಾಗಿರಬಹುದು? ಓಹೋ, ಈತನೇ ರಾವಣನು. ಈತನ ಪಕ್ಕದಲ್ಲಿ ಮಲಗಿರುವವರು ಯಾರಿರಬಹುದು? ಈಕೆ ಸೀತಾದೇವಿಯಾಗಿರಬಹುದೇ? ರಾಮ, ಎಂಥ ಕಾರ್ಯವಾಯಿತು ರಾಮ! ಸೀತಾದೇವಿಯು ಈ ದುರುಳನ ಸಹನಾಗೃಹದಲ್ಲಿ ಮಲಗಿರುವಳಲ್ಲ ರಾಮಚಂದ್ರ. ರಾಮ, ನೀಲಮೇಘ ಶ್ಯಾಮ, ರಘುವಂಶದ ಲಾಮ, ರಾಮ ರಾಮ. ಇತ್ತೇನೋ ಮೋಸ ಕಾರ್ಯ ಆದುದೇ ದೈವವೇ ದುರ್ದೈವವೇ.
ಜನಕನಂದನೆಯಾಗಿ ಜನಿಸಿ ಜನಮಹಿಮನ ಕರವ ಪಿಡಿದು ತಂದೆಗೆ ಮರುಳಾಗಿ ನೀನು ತನುಜಗೆ ಮರುಳಾಗಿ ನೀನು ಜನಕ ಜಾತೆಯು ಪವಡಿಸಿರ್ಪಳೆ ಜನಕ ಜಾತೆಯು ಪವಡಿಸಿರ್ಪಳೆ ಆ ಇದೇನು ಮೋಸ ಕಾರ್ಯ ಆದುದೇ ದೈವವೇ ಪ್ರಭು ರಾಮಚಂದ್ರ, ನನ್ನನ್ನು ಇಲ್ಲಿಗೆ ಏಕೆ ಕಳಿಸಿದೆ ತಂದೆ? ಈ ವಿಧವಾದ ಇದನ್ನು ನೋಡಲು ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕಳಿಸಿದೆಯಾ ತಂದೆ? ತ್ರಿಲೋಕ ಪಾವನಳಾದ ಸೀತಾಮಾತೆಯು ಈ ದುರುಳನ ಸಹನಾಗ್ರಹದಲ್ಲಿ ಮಲಗಿರುವಳಲ್ಲ. ರಾಮಚಂದ್ರ, ರಾಮಚಂದ್ರ, ಈ ದೃಶ್ಯವನ್ನು ನೋಡುವ ಮೊದಲೇ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದಿತ್ತೆ. ಏನು ಮಾಡಲಿ, ಏನು ಮಾಡಲಿ? ಮಲಗಿರುವ ಈ ದುರುಳನ ಎದೆಯ ಮೇಲೆ ಕಾಲಿಟ್ಟು ಹಾಗೆ ಹತ್ಯೆ ಮಾಡಿಬಿಡಲೇ? ಛೆ, ನಿದ್ರಾವಸ್ಥೆಯಲ್ಲಿರುವವರನ್ನು ಹತ್ಯೆ ಮಾಡುವುದು ಮಹಾಪಾಪಕರ. ಇದೇನಿದು? ಚಿತ್ತ ಚಾಂಚಲ್ಯದಿಂದ ಈ ರೀತಿ ಮಾತನಾಡುತ್ತಿರುವನಲ್ಲ. ಸೀತಾಮಾತೆಯವರ ದರ್ಶನವಾದಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡಿ ಎಂದು ಹೇಳಿದರು. ಅವುಗಳನ್ನು ಶೋಧಿಸದೆ ನಾನು ಈ ರೀತಿ ಮಾತನಾಡುತ್ತಿರುವನಲ್ಲ. ಪದುಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದುಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ನಡುಹಣೆಯಲಿ ಜಯಮಾಣಿತ್ಯದರಳಿಲ್ಲ, ವಿದುವತ್ವ ಸೂಚಿಸುತ್ತಿದೆ ನಡುದಲೆಯ ಹಿಂದೆ. ಪದುಮನಾಭನ ಸತಿ ಇವಳಲ್ಲ, ಪದುಮನಾಭನ ಸತಿ ಇವಳಲ್ಲ. ಶ್ರೀರಾಮಚಂದ್ರನ ಪಾದ ಸಾಕ್ಷಿಯಾಗಿಯೂ ಈಕೆಯು ಸೀತಾಮಾತೆಯಲ್ಲ. ಈಕೆಯ ಎಡದಲೆಯ ಹಿಂಭಾಗ ವಿಧುವತ್ವ ರೇಖೆಯು ಸೂಚಿಸುತ್ತಿದೆ. ಅಂದರೆ ಅರ್ಧ ಮಧ್ಯಕಾಲದಲ್ಲಿ ಈಕೆಯು ರಂಡೆಯಾಗುವ ರೇಖೆಗಳು ಗೋಚರಿಸುತ್ತಿದೆ. ಇನ್ನೆಲ್ಲಿ ಹುಡುಕಲಿ, ಎಲ್ಲಿ ಶೋಧಿಸಲಿ? ಒಡೆಯನು ಕೊಟ್ಟ ಅವಧಿಯಾದರೂ ಮುಗಿಯುತ್ತಾ ಬಂದಿತು. ನಿಜವಾಗಿಯೂ ಸೀತಾಮಾತೆಯು ಬದುಕಿರುವವಳೆ? ಆಕಾಶ ಮಾರ್ಗದಲ್ಲಿ ಆ ರಾವಣನು ವೇಗವಾಗಿ ಹೋಗುತ್ತಿದ್ದಾಗ ಜಾರಿ ಸಮುದ್ರದಲ್ಲಿ ಬಿದ್ದು ಬಿಟ್ಟಳು, ಅಥವಾ ಆ ಕ್ರೂರ ರಕ್ಕಸನ ಬಲವಾದ ಹಿಡಿತಕ್ಕೆ ಸಿಕ್ಕಿ ಮರಣ ಹೊಂದಿದಳು? ಏನು ಮಾಡಲಿ? ಸೀತಾದೇವಿಯು ಬದುಕಿಲ್ಲವೆಂದು ಶ್ರೀರಾಮಚಂದ್ರನಿಗೆ ಹೇಳಿದರೆ ಅವರು ಪ್ರಾಣವನ್ನೇ ಬಿಡುವರು. ಅಣ್ಣನನ್ನೇ ಅನುವರ್ತಿಸಿಕೊಂಡು ಬಂದ ಲಕ್ಷ್ಮಣ ಸ್ವಾಮಿಯು ಬದುಕುಳಿಯುವುದಿಲ್ಲ. ಕೊಟ್ಟ ವಾಗ್ದಾನವು ಈಡೇರಲಿಲ್ಲವೆಂದು ಸುಗ್ರೀವರಾಜನು ಪ್ರಾಣವನ್ನು ಬಿಡುವನು. ಒಡೆಯನನ್ನು ಕಳೆದುಕೊಂಡ ಅಂಗದ ಕಪಿವೀರರು ಇಹಲೋಕವನ್ನೇ ಬಿಡುವರು. ಈ ಘೋರ ದುರಂತವೇನಾದರೂ ಅಯೋಧ್ಯೆಗೆ ತಿಳಿದರೆ ಕೌಸಲ್ಯ, ಸುಮಿತ್ರ, ಭರತ, ಶತ್ರುಘ್ನರು ಪ್ರಾಣವನ್ನು ಬಿಡುವರು. ಏನು ಮಾಡಲಿ? ಎಲ್ಲಿ ಹುಡುಕಲಿ? ಈ ತ್ರಿಕುಟಾಚಲ ಪರ್ವತದ ಮೇಲೆ ಮಯಬ್ರಹ್ಮನಿಂದ ನಿರ್ಮಿತವಾಗಿರುವ ಈ ಲಂಕಾ ನಗರವನ್ನು ಈ ನನ್ನ ಬಾಲದಿಂದ ಸುತ್ತಿ ಬಲವಾಗಿ ಹೆಳೆದು ಕಿಷ್ಕಿಂಧೆಗೆ ಬಿಸಾಡುವೆನು. ಶ್ರೀರಾಮಚಂದ್ರರು
ತಮ್ಮ ಪತ್ನಿಯನ್ನು ತಾವು ಅಲ್ಲಿಯೇ ಹುಡುಕಿಕೊಳ್ಳಲಿ. ಜೈ ಜೈ ಶ್ರೀರಾಮ್. ಆಂಜನೇಯ ಆಂಜನೇಯ, ಲಂಕಾನಗರವನ್ನು ಕೇಳಬೇಡ. ಸೀತಾದೇವಿಯು ಪೂರ್ವ ದಿಕ್ಕಿನ ಅಶೋಕವನದಲ್ಲಿರಲು ಅಲ್ಲಿ ಹೊರಡು. ರಾಮ 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 ರಾಮ. ಸೀತಾಮಾತೆಯು ಅಶೋಕವನದಲ್ಲಿರುವಳೆಂದು ಶರೀರವಾಣಿಯಿಂದ ಸ್ಥಿರಪಟ್ಟಿತು. ನಾನೀಗಲೇ ಪೂರ್ವ ದಿಕ್ಕಿನಲ್ಲಿರುವ ಅಶೋಕವನಕ್ಕೆ ಹೋಗುವೆನು. ಜೈ ಜೈ ಮನಸ್ಸಿನ ಕಳವಳ. ತ್ರಿಮೂರ್ತಿಯ ಸತ್ಯದೇವದಗಿಂದ ರೂಪವತಿ ಮಂಡೋದರಿದ್ದರು ನನ್ನನ್ನು ದಯಿಸು. ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸವಿದರು ತೃಪ್ತಿ ಇಲ್ಲ. ವಂಶತೂರಿಕ ಕಲ್ಪದೋಳ್ ಪೋಡಿಸಿದರು ಸುಖ ನಿದ್ರೆ ಇಲ್ಲ. ಯಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ಈ ನನ್ನ ಮನ. ಇದಕ್ಕೆಲ್ಲ ಕಾರಣ ಜನಾನಕ್ಕಿಯನ್ನು ಅಪರಿಸ್ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ಸಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನೇ ನಾನು ಅರಿಯನಾಗಿದ್ದೀನಿ. ಏನು ಮಾಡಲಿ? ಆಕೆನ ಬಲತ್ಕರಿಸಲೇ? ಎಂಥ ನೀಚ ಕೃತ್ಯವಿದು. ಸುಮ್ಮನಿರಲೇ? ನನ್ನನ್ನೇ ದಯಿಸುತ್ತಿದೆ ಪ್ರೀತಿ. ಯಾವ ಪ್ರೀತಿ? ಯಾವ ಮೋಹ? ಏನಾದರೂ ಸರಿ, ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಗುರಿ ಸಾಗಿಸುವೆನು. ನಾನೀಗಲೇ ಅಶೋಕವನಕ್ಕೆ ತೆರಳುವೆನು. ಸೀತಾ ಮನೋಹರೆ, ಮಾತನಾಡು ಜಾನಕಿ. ಛೀ ಪಾಪಾತ್ಮನೆ,
ಜಾನಕಿ ನಿನ ಸಿಂಗರಿಸಲು ಆಭರಣವ ತಂದಿರುವನೆ ನಿನ ಸಿಂಗರಿಸಲು ಆಭರಣವ ತಂದಿರುವನೆ ಮನ ಮಾಡು ಮನಮೋಹಿನಿ ಸೀತಾ ಎಷ್ಟೇ ವಿನಕ್ತಿಯುಂಟು ಕೇಳಿಕೊಂಡರು ನನಗೆ ಲೆಕ್ಕ ಹೇಳಿ ಮಾತನಾಡುತ್ತಿರುವೆಯೋ? ಬೇಡ ಬೇಡ, ನನಗೆ ಪ್ರತಿಯಾಡಿ ನನ್ನ ಹಕ್ಕಿಗೆ ಗುರಿಯಾಗಬೇಡ. ಇಂತಹ ಮಾತುಗಳನ್ನಾಡಲು ನಾಚಿಕೆ ಆಗುವುದಿಲ್ಲವೇ ನಿನಗೆ? ನನ್ನ ಸ್ವಾಮಿಯನ್ನು ವಂಚಿಸಿ ನನ್ನನ್ನು ನೀನು ಇಲ್ಲಿಗೆ ಕರೆತಂದಿರುವ ಸಮಾಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದದ್ದಾದರೆ ಏನಿನ ಉದರವನ್ನೇ ಸೀಳಿ ಬಿಡುವರು. ವೃಥಾ ನನ್ನ ಸ್ವಾಮಿಯನ್ನು ದೂಷಿಸುವುದರಿಂದ ನಿನಗೆ ಸಿಗುವ ಫಲವಾದರೂ ಏನು? ನಿನ್ನ ಔಲಭ್ಯವು ಪ್ರಬಲವಾಯಿತು. ಈ ಕ್ಷಣವೇ ಈ ನನ್ನ ಕಟಿಯಲ್ಲಿ ರಾಮಚಂದ್ರ, ಪ್ರಾಣೇಶ್ವರ. ಸ್ವಾಮಿ, ವೀರಾದಿ ವೀರರು, ಶೂರಾದಿ ಶೂರರಾದ ನೀವು, ನವವ್ಯಾಕರಣ ಪಂಡಿತರು ಆದ ನೀವು, ನಿಮ್ಮಿಂದ ಇಂತಹ ಕೆಲಸ ಸಾಧ್ಯವೇ? ಸ್ತ್ರೀ ಹತ್ಯೆ ಮಹಾಪಾಪಗಳು ಎಂಬುದು ನಿಮಗೆ ತಿಳಿಯದೆ ಸ್ವಾಮಿ. ನೀನೇಕೆ ಇಲ್ಲಿಗೆ ಬಂದೆ? ನಿಜ ಮಂಡೋದರಿ, ನನ್ನ ಪೌರುಷವನ್ನು ಈ ಅಲ್ಪ ಸ್ತ್ರೀಯ ಮೇಲೆ ತೋರುತ್ತಕ್ಕದ್ದಲ್ಲ. ನನ್ನ ಪತ್ನಿ ಮಂಡೋದರ ಮಾತುಗೋಸ್ಕರ ನಿನ್ನ ಶ್ರಮಿಸಿದ್ದೇನೆ. ಇಂದು ಒಂದು ಮಾಸ ಅವಧಿಯನ್ನು ಕೊಟ್ಟಿರು. ಅಷ್ಟರಲ್ಲಿ ನೀನು ನನ್ನ ಸಹೋದರ ಸರಿ ಎಲ್ಲ ಈ ನನ್ನ ಕಾಟಿಗಳಿಂದ ಸೇರಿ ಹದಿಕ್ಕುಗಳಿಗೂ ಚೆಲ್ಲ ಬಿಡುವರು. ನಡ ಮಂಡೋದರಿ, ನಾವು ಇಂದು ಹೊರಡೋಣ. ಈಗ ನಾನೇನು ಮಾಡಲು? ಈ ರಾಕ್ಷಸರ ಮಧ್ಯೆ ಬಾಳುವುದಕ್ಕಿಂತ ಅಲ್ಲಿ ಕಾಣುತ್ತಿರುವ ಶಿವಶುಭ ವೃಕ್ಷದಿಂದ ನಾನು ನನ್ನ ಜಡೆಯಿಂದ ನನ್ನ ಕೊಳಗೆ ನೇಣನ್ನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ತಡತಡೆ ಹಸ್ಕೃತ್ಯವಿದು ದುಡುಕದಿರು ಮಾತೆ ಅಮ್ಮ, ತಡೆ ತಡೆ ಹಸ್ಕೃತ್ಯವಿದು ದುಡುಕದಿರು ಮಾತೆ. ಸುಖದಳಿಪ್ಪರು ರಾಮ ಲಕ್ಷ್ಮಣರು ಸಹಿತ ಮಾತೆ. ಕೆಡುಗದ ಸಾನನ ಸಿರ ಮುರಿದಿಡುವ, ಕೆಡುಗದ ಸಾನನ ಸಿರ ಮುರಿದಿಡುವ
ರಾಮಂ ಕ್ಷೇಮಂ ರಾಮಂ ಕ್ಷೇಮಂ. ಶ್ರೀರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರು ತಾಯಿ. ಪ್ರಾಣವನ್ನು ಬಿಡುವ ಯೋಚನೆಯನ್ನು ಮಾಡದಿರಿ. ಇದೇನಿದೆ ಈ ಅದ್ಭುತವಾದ ಕಪಿ ಆದ್ರೆ ಯಾವುದು? ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತಿರುವೆನೆ. ಸ್ವಪ್ನದಲ್ಲಿ ಕಪಿಗಳನ್ನು ಕಂಡರೆ ಅಮಂಗಲವೆಂದು ನುಡಿಯುವರಲ್ಲ. ರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ. ಅಮ್ಮ, ಇಂದಿನಿಂದ ಎಲ್ಲವೂ ಶುಭವಾಗಿಯೇ ಪರಿಣಮಿಸುವುದು ತಾಯಿ. ಸಣ್ಣ ಸಂದೇಹವನ್ನು ಬಿಡು ಮಾತೆ. ಅಮ್ಮ, ಜನಸ್ಥಾನದಿಂದ ಅಪಹರಿಸಲ್ತಂದ ಆ ದುರುಳನಾದ ರಾವಣನು ಅಪಹರಿಸಲ್ತಂದ ಸೀತಾಮಾತೆಯು ತಾವಾಗಿದ್ದ ಪಕ್ಷದಲ್ಲಿ ನನ್ನೊಡನೆ ತಿಳಿಸು ತಾಯಿ. ನಿನಗೆ ಕೆಲವು ವಿಚಾರಗಳನ್ನು ಹೇಳಬೇಕಾಗಿರುವುದು. ಈತನ ನಯ ವಿನಯಗಳನ್ನು ನೋಡಿದರೆ ಈತನ ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಆದರೂ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ದಾನೆಂದ ಮೇಲೆ ಆತನಿಗೆ ತಿಳಿಸಬೇಕಾದದ್ದು ನನ್ನ ಕರ್ತವ್ಯ. ಅಯ್ಯ, ನಿನ್ನ ಮಾತಿನಂತೆ ಆ ದುರುಳನಾದ ರಾವಣನಿಂದ ಅಪಹೃತಳಾದ ಆ ನಿರ್ಭಾಗ್ಯ ಸೀತೆಯು ನಾನೇ. ಧನ್ಯೋಸ್ಮಿ ಮಾತಿ, ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ನಿಮ್ಮ ದರ್ಶನ ಭಾಗ್ಯದಿಂದ ನಾನು ಧನ್ಯನಾದನು. ಇಂದಿಗೆ ನನ್ನ ಜನ್ಮವು ಪಾವನವಾಯಿತು. ಅಮ್ಮ, ನಾನಾದರೂ ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣಯುತವಾದ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ, ಮಾರುತಿ, ಹನುಮಂತ ಎಂತಲೂ ಕರೆಯುವರಮ್ಮ. ಅಮ್ಮ, ನಾನು ರಾಮದೂತನಮ್ಮ. ಹೌದೇ? ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ಮಾರುತಿ, ನನ್ನ ಸ್ವಾಮಿಯು ಕ್ಷೇಮದಿಂದ ಇರುವರೇ? ಅಮ್ಮ, ಹಗಲಿರುಳು ನಿಮ್ಮನ್ನೇ ಧ್ಯಾನಿಸುತ್ತಾ ಸುಖದಿಂದ ಇರುವರಮ್ಮ. ಹೌದೇ? ಹಾಗಾದ್ರೆ ನೀನು ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ ಮಾರುತಿ? ಅಮ್ಮ, ನನಗೆ ತಿಳಿದ ಮಟ್ಟಿಗೆ ತಿಳಿಸುವೆನು ತಾಯಿ. ಅಮ್ಮ, ಜಗದೇಕ ವೀರನು ಅದು ನಿನ್ನ ಆಶ್ರಮ ಧರ್ಮವ್ಯಾವುದು ಮಾರುತಿ? ಅಮ್ಮ, ನಿಮ್ಮ ರಮಣನ ಕೃಪಾದೃಷ್ಟಿಯಿಂದ ಬ್ರಹ್ಮಚರ್ಯಾಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮರಾಮನ ಅಂತರಂಗ ಭಕ್ತನಾಗಿರುವೆನಮ್ಮ. ಈ ಘನತರವಾದ ವಿದ್ಯೆಗಳನ್ನು ಯಾರಿಂದ ಕಲಿತೆ ಮಾರುತಿ? ಅಮ್ಮ, ಮನು ಮುನಿಗಳಿಂದಲೂ ಸೂರಾದಿ ಪ್ರಮುಖರಿಂದಲೂ ಋಗ್ವೇದ, ಯಜುರ್ವೇದ, ಅಥರ್ವಣವೇದ, ಸಾಮವೇದ ಅಷ್ಟಸಿದ್ಧಿಗಳನ್ನು ಪಡೆದಿರುವೆನಮ್ಮ. ಅಮ್ಮ, ತ್ರಿಮೂರ್ತಾತ್ಮಕನಾದ ಬ್ರಹ್ಮದೇವನ ವರಬಲದಿಂದ ಸಕಲ ವಿದ್ಯೆಗಳನ್ನು ಕಲಿತಿರುವೆನಮ್ಮ. ಹಾಗಾದ್ರೆ ಶತಯೋಜನೆ ವಿಸ್ತೀರ್ಣ ಶರಧಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ರೂಪವನ್ನು ನಾನು ನೋಡಬಹುದೇ ಮಾರುತಿ? ಅಮ್ಮ, ಆ ರೂಪವನ್ನು ನೋಡಿದರೆ ತಾವು ಭಯಪಡುವಿರಿ ತಾಯಿ. ರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ಆ ನಿನ್ನ ರೂಪವನ್ನು ನನಗೆ ತೋರಿಸಿ ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಬಾರದೆ ಮಾರುತಿ? ಅಮ್ಮ, ನಿಮ್ಮ ಮಾತು ನಿಶ್ಚಯವೇ ತಾಯಿ. ನಿಶ್ಚಯ. ಹಾಗಾದರೆ ಇದೋ ನೋಡಿ ನನ್ನ ವಿಶ್ವರೂಪವನ್ನು. ಜೈ ಶ್ರೀರಾಮ್. ಆಂಜನೇಯನೇ, ಏನಿನ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತಮೂರ್ತಿಯನ್ನು ಧಾರಣೆ ಮಾಡು ಆಂಜನೇಯ, ಶಾಂತಮೂರ್ತಿಯನ್ನು ಧಾರಣೆ ಮಾಡು. ನಿಮ್ಮ ಸೇವಕನು ನಿಮ್ಮ ಕಣ್ಮುಂದೆ ಇರುವನು ತಾಯಿ. ನಿನ್ನ ಮಾತುಗಳೆಲ್ಲೂ ಸತ್ಯವೇ ಆದರೂ ಸಹ
ನಿನ್ನ ಮಾತುಗಳಲ್ಲಿ ನನಗೆ ನಂಬಿಕೆ ಸಾಲದಾಗಿರುವುದು. ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಬಂಟನೆಂದು ನಾನು ಹೇಗೆ ತಾನೇ ನಂಬಲಿ? ನನ್ನ ಸ್ವಾಮಿಯು ಏನಾದರೂ ಕುರುಹುಗಳನ್ನು ಕಳುಹಿಸಿರುವರೆ? ಅಮ್ಮ, ಇದೋ ಅವರು ಮುದ್ರಾಂಕಿತವನ್ನು ಕೊಟ್ಟಿರುವರು, ಸ್ವೀಕರಿಸು ತಾಯಿ. ಆಹಾ, ನನ್ನ ಸ್ವಾಮಿಯ ಘನ ಮುದ್ರಿಕೆಯೇ. ಕೊಡು ಮಾರುತಿ. ಅಮ್ಮ, ತನ್ನ ತಾಯಿ ತನ್ನ ಮಗುವನ್ನು ಹೇಗೆ ಕೂಗಿ ಕೇಳುವರೋ ಹಾಗೆ ಕೇಳಿದರೆ ಕೊಡುವೆನು. ಮಗು, ಕಂದ, ಮಾರುತಿ, ನನ್ನ ಸ್ವಾಮಿಯ ಘನಮುದ್ರಿಕೆ ನನಗೆ ಕೊಡಬಾರದೆ? ಅಮ್ಮ, ಸ್ವೀಕರಿಸುವುದು ಅಮ್ಮ. ಸ್ವಾಮಿ, ಈಗ ನಿಮಗೆ ನನ್ನ ಮೇಲೆ ಕರುಣೆ ಉಂಟಾಯಿತು. ಮಾರುತಿ, ನನ್ನ ಸ್ವಾಮಿಯ ಘನಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡು. ಪ್ರತ್ಯುಪಕಾರವಾಗಿ ನಾನು ನಿನಗೇನನ್ನು ಮಾಡಲಿ? ಅಮ್ಮ, ನಿಮ್ಮ ಗುರುತಿಗಾಗಿ ಯಾವುದಾದರೊಂದು ನಿಮ್ಮ ಮನ ಬಂದಂತೆ, ನಿಮ್ಮ ಮನವಂತೆ ಬಂದಂತೆ ಮಾಡು ತಾಯಿ. ಅಯ್ಯೋ ಪಾಪ. ಹೋಗಿ ಬಾ ಮಾರುತಿ, ಶ್ರೇಯೋವಂತನಾಗು, ಆಯುಷಂತನಾಗು, ನಿನ್ನ ಕಾರ್ಯವೆಲ್ಲವೂ ಮಂಗಳವಾಗಲಿ. ಹೋಗಿ ಜಯಶಾಲಿಯಾಗಿ ಬಾ ಕಂದ. ಧನ್ಯನಾದೆನು ತಾಯಿ, ಧನ್ಯನಾದೆನು. ಇದು ತೆಗೆದುಕೋ. ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಬಂದು ನನ್ನ ಕರೆದುಕೊಂಡು ಹೋಗಲು ಹೇಳು. ಇಲ್ಲವಾದಲ್ಲಿ ನಾನು ಪ್ರಾಣತ್ಯಾಗ ಮಾಡುತ್ತೇನೆ ಎಂದು ನನ್ನ ಸ್ವಾಮಿಗೆ ತಿಳಿಸಿಬಿಡು. ವೀರ ಮಾತೆಯಾದ ತಾವು ಈ ರೀತಿ ಮಾತನಾಡಬಾರದು. ಹಾಗೆ ಅದು. ಹೋಗಿ ಶ್ರೇಯವಂತನಾಗಿ ಜಯಶೀಲನಾಗಿ ಬಾ. ಧನ್ಯನಾದೆನು ತಾಯಿ, ಧನ್ಯನಾದೆನು. ಚರಪಿಡಿದು ಬಿಡುವೆನು ಕುಲಗಾತು ಕರುಣ ಸಾರಿ ತಲೆ ಮೀರಿ ನೆಲವು ನರನಿಂದ ಜಯಿಸುವೆನು. ಸಾರಿ ತಲೆ ಮೀರಿ ನೆಲವು ನರನಿಂದ ಜಯಿಸುವೆನು. ಚರಪಿಡಿದು ಬಿಡುವೆನು ಕುಲಗಾತು ಕರುಣ ಗಾತುಕನ ಪಿಡಿದು ತಿರವ ಕಡಿದು ಬರದಿ ನೆರವೆ. ಗಾತುಕನ ಪಿಡಿದು ತಿರವ ಕಡಿದು ಬರದಿ ನೆರವೆ. ಕಡಕ ವೈರಿಯ ಮದವ ಮುರಿವೆ. ಕಡಕ ವೈರಿಯ ಮದವ ಮುರಿವೆ. ಚಲವು ಬಿಡಿದೆ ಬಿಡುವೆನು ಗಾತು ಕರುಣ. ಕೆಲವೋ ಭ್ರಷ್ಟ ಕೋಡಗ ನಮ್ಮ ಅಶೋಕವನವನ್ನು ಹಾಳು ಮಾಡುತ್ತಿರುವೆಯಾ? ಅಕ್ಷಯ ಕುಮಾರ ಮುಂತಾದ ವೀರರನ್ನು ಸಂಹರಿಸುವುದಲ್ಲದೆ ನಮ್ಮ ದುರಂಕಾರದಿಂದ ಮೆರೆಯುತ್ತಿರುವೆಯಾ? ಈ ದ್ರಿವ್ಯಸ್ತಕ್ಕೆ ಎದುರಾಗು. ಓಹೋ, ರಾವಣ ಪುತ್ರನಾದ ಇಂದ್ರಜಿತು, ನಾನು ಶ್ರೀರಾಮಚಂದ್ರನ ದೂತನು. ಈ ಬ್ರಹ್ಮಾಸ್ತ್ರಕ್ಕೆ ಎದುರಾಗು. ಬ್ರಹ್ಮದೇವನಿಗೆ ಕೊಟ್ಟ ಮಾತಿನಂತೆ ಈ ಬ್ರಹ್ಮಾಸ್ತ್ರಕ್ಕೆ ಕ್ಷಲ ಕಾಲ ಬಂಧಿತನಾಗುವೆನು. ಈ ಬ್ರಹ್ಮಾಸ್ತ್ರದ ಪ್ರಾಣವನ್ನು ನೋಡು. ಎಲೆ ದೂತರೆ, ಕಟ್ಟಿ ತನ್ನಿ ಈ ಕೆಟ್ಟ ಕೋಣನನ್ನ ನಮ್ಮ ತಂದೆಯ ಬಳಿಗೆ.
ನಮ್ಮ ಅಶೋಕವನ್ನು ವನವನ್ನು ಹಾಳು ಮಾಡಿದ್ದಲ್ಲದೆ ಅಕ್ಷಯ ಕುಮಾರ ಮುಂತಾದ ವೀರಗಡಿಗಳನ್ನು ಓದಿಸುವುದೆಂದರೇನು? ಮಹಾಪ್ರಭು, ಅವನ ಪರಾಕ್ರಮವು ಮಹಾದ್ಭುತಕಾರವೂ ಹೌದು ಪ್ರಭು. ಅದು ನಿಮ್ಮ ಕುಮಾರನಾದ ಇಂದ್ರಜಿತ್ತು ಆ ಕಪಿಯನ್ನು ಎಳೆದು ತರುತ್ತಿರುವನು. ತಂದೆ ಬಿಡಿದು ತಂದೆನು ವಾನರನ. ತಂದೆ ಬಿಡಿದು ತಂದೆನು ವಾನರನ. ನನ್ನ ನನವನ ಬಂದ ಮಡಿಸಿದ. ನನ್ನ ನನವನ ಬಂದ ಮಡಿಸಿದ. ಬ್ರಹ್ಮ ಸರದಿ ಸೆಳೆದು ತಂದೆನು. ಬ್ರಹ್ಮ ಸರದಿ ಸೆಳೆದು ತಂದೆನು. ತಂದೆ ನೋಡಿದು ಬಿಡಿದು ತಂದೆನು ವಾನರನ ವಾನರನ ವಾನರನ. ತಂದೆ, ಈ ಭ್ರಷ್ಟ ಕೋಡಗನನ್ನು ಈ ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಹಿಡಿದು ತಂದಿರುವೆನು. ಜನಕ, ನನಗೆ ಅಪ್ಪಣೆಯನ್ನು ಕೊಡಿ, ಇವನ ತಲೆಯನ್ನು ಸತಚಿತ್ರ ಮಾಡುವನು. ಭಾಗವರ ವಾಸವನ್ನೇ ಗೆದ್ದ ನಿನಗೆ ಈ ವಾನರು ಲೆಕ್ಕವೇ? ಬೆಟ್ಟವನು ಒತ್ತವನು ಈ ಬೆಕ್ಕನ್ನು ಹೊರನಾರನೆ. ನಿಜ ನಿಜ, ಈತನು ನನ್ನನ್ನು ತಂದದ್ದು ಬೆಕ್ಕನ್ನು ತಂದಂತೆಯೇ ಸರಿ. ಹುಚ್ಚು ಬಾಯಿ ಕೋಡಗ, ಬ್ರಹ್ಮಾಸ್ತ್ರದಿಂದ ಬಂಧಿಸಿದರು ನಿನ್ನ ದುರಂಕಾರದ ಮಾತುಗಳನ್ನು ಬಿಡುವುದಿಲ್ಲವೇ? ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ನಾನಿನ್ನು ಬಂಧನದಿಂದ ಬಿಡುಗಡೆಯಾಗುವೆನು. ಜೈ ಜೈ ರಘುವೀರ ಸಮರ್ಥ. ಈ ನಾರಿ ಚೋರನಾದರೂ ಉನ್ನತ ಸ್ಥಾನದಲ್ಲಿ ಕುಳಿತು ಶ್ರೀರಾಮದೂತನಾದ ನನ್ನನ್ನು ಪ್ರಶ್ನಿಸುತ್ತಿರುವನು. ಈ ನನ್ನ ಲಾಂಗೋಲದಿಂದ ಅವನಿಗಿಂತಲೂ ಉನ್ನತವಾದ ಸ್ಥಾನವನ್ನು ನಿರ್ಮಿಸಿಕೊಂಡು ಈತನಿಗೆ ಅಲ್ಲಿಂದಲೇ ಉತ್ತರವನ್ನು ಕೊಡುವೆನು. ಜೈ ಜೈ ಶ್ರೀರಾಮ್. ನಂದೀಶ್ವರನಿಗೆ ಅಪಮಾನ ಮಾಡಿದೆ. ಆತನೇನಾರು ಈ ರೂಪದಲ್ಲಿ ಬಂದು ಇಷ್ಟೊಂದು ಅನರ್ಥ ಕಾರ್ಯವನ್ನು ಮಾಡುತ್ತಿರುವರೇ? ಯಾರೋ ನೀನು? ನಮ್ಮ ಅಶೋಕವನವನ್ನು ಹಾಳು ಮಾಡಿದ್ದಲ್ಲದೆ ಅಕ್ಷಯ ಕುಮಾರ ವೀರಗಡಿಗಳನ್ನು ಕೊಲ್ಲಲು ಕಾರಣವೇನು? ಹೇಳದಿದ್ದ ಪಕ್ಷದಲ್ಲಿ ನಿನ್ನ ಶಿರಸ್ಸೇವನಿಗೆ ಆಜ್ಞೆ ಮಾಡಬೇಕಾಗುವುದು. ನಾನು ಅನೇಕ ವಿಧವಾದ ರಾವಣರನ್ನು ನೋಡಿರುವೆನು. ಅದರಲ್ಲಿ ನೀನು ಯಾವ ರಾವಣನು? ಯಾವ ಯಾವ ರಾವಣನನ್ನು ನೋಡಿರುವೆ? ರಾವಣ, ಹಿಂದೆ ನನ್ನ ಪೂರ್ವಜನಾದ ವಾಲಿಯು ಸಮುದ್ರದಲ್ಲಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುತ್ತಿರುವಾಗ ನೀನು ಆತನನ್ನು ಕೆಣಕಲು ಆತನು ನಿನ್ನನ್ನು 10 ತಲೆಯ ಉಳಿವೆಂದು ಭಾವಿಸಿ ನಿನ್ನ ಎಡೆಮುರಿಯನ್ನು ಕಟ್ಟಿ ಸಪ್ತ ಸಮುದ್ರಗಳಲ್ಲಿ ಹದ್ದಿ 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 ತನ್ನ ಮಗನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿರಲು ಆ ಪುಟ್ಟ ಬಾಲಕನಾದ ಅಂಗದನು ರಾವಣನ ಎದೆಗೆ ಝಾಡಿಸಿ ಝಾಡಿಸಿ ಒರೆಯುತ್ತಿದ್ದಾಗ ಹಲ್ಲು ಹಲ್ಲು ಕಿರಿಯುತ್ತಿದ್ದ ರಾವಣ ನೀನೇನೋ?
ಈ ಕಬ್ಬಿಯ ತಲೆಯನ್ನು ಜೇವಿ ಹಾಡು. ಬೇಡ ಅಗ್ರಜ ಬೇಡಿಕೊಂಡೆ ನಾನು, ಬೇಡ ಅಗ್ರಜ ಕಪಿಯನ್ನು ಕೊಲ್ಲೋದು ಬೇಡ, ಯಾವುದಾದರೂ ಶಿಕ್ಷೆಯನ್ನು ನೀಡು. ಹೌದು ವಿಭೀಷಣ, ನಿನ್ನ ಮಾತು ಸತ್ಯ. ಈ ಕಪಿಗೆ ಅಂಗಭಂಗ ಮಾಡಿ ಅವಮಾನಿಸೇ ಕಳಿಸಿದರು. ಮಹಾಪ್ರಭು, ಈ ಕಪಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ತೀರ್ಮಾನಿಸು. ಪ್ರಭು, ಕಪಿಗಳಿಗೆ ಬಾಳವೇ ಪ್ರಧಾನವಾದದ್ದು. ಆ ಬಾಳಕ್ಕೆ ವಸ್ತ್ರವನ್ನು ಸುತ್ತಿ ತೈಲದಲ್ಲಿ ಹದ್ದಿ ಬೆಂಕಿಯನ್ನು ಹೊತ್ತಿಸಿ ನಗರದ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ, ಆ ನಂತರ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅದನ್ನು ಕಂಡು ನರಧಾಮರು ಬುದ್ಧಿ ಕಲಿಯಲಿ. ಶ್ರೀರಾಮ ರಾಮ ರಾಮ ರಾಮ. ಅಂದು ನಿಶರಾತ್ರಿಯಲ್ಲಿ ಲಂಕಾ ನಗರವನ್ನು ಪ್ರವೇಶಿಸಿದನು. ಈಗ ರಾವಣನಿರುವ ಬೆಂಕಿಯಿಂದ ಚೆನ್ನಾಗಿಯೇ ಮನಗೊಂಡು ಹೋಗುವೆನು. ಜೈ ಜೈ ಶ್ರೀರಾಮ್. ಶ್ರೀರಾಮನೇ ಕೋಟಿಗಳ ರಾಶಿಯೊಳು ಭಾವ ಪ್ರವಾಹದ ಮಧ್ಯದೊಳು ಜೀವಕೋಟಿಗಳ ರಾಶಿಯೊಳು ಭಾವ ಪ್ರವಾಹದ ಮಧ್ಯದೊಳು ಸಾವು ನೋವು ಸಂಕೋಲೆಯ ನಡುವೆ ಸಾವು ನೋವು ಸಂಕೋಲೆಯ ನಡುವೆ ಸಾವು ನೋವು ಸಂಕೋಲೆಯ ನಡುವೆ ದೇವ ದೇವ ನಿನ್ನ ನಂಬಿ ಬಂದೆ
ಸುರಾಮ ರಾಮ ರವಿನುತ ಪದ ರಾಮ ರವಿನುತ ಪದ ಅನಿತ ಪರ ರಾಮ ಜಯ ರಾಮ ಸುರಾಮ ರಾಮ ರಾಮ ರಾಕ್ಷಸ ಭೀಮ ರಾಮ ರಾಮ ರಾಕ್ಷಸ ಭೀಮ ರವಿ ಕುಲ ಸೋಮ ರವಿ ಕುಲ ಸೋಮ ರಾಜ ರಾಮ ರಾಮ ಜಯ ರಾಮ ಸುರಾಮ ಗೋವಿಂದ ಆಂಜನೇಯರ ಗೋವಿಂದ ಭಕ್ತರು ಗೋವಿಂದ ಜೈ 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 ಪಾರ್ವತಿ ಪತೆ ಹರ ಸಂಹಾರ ಜೀವನ ನಮ್ಮರು ನೀವೇನು ಕೆಮ್ಮೋಗಿ ಇಲ್ಲ ಈಗ